ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತ ವಿಶದೈರಂಶ ವಿಪ್ಲಾವಯನ ಮಾವಿರ್ಭೂಯಾದನಕ ಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭುವಾಯಾಮ ನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಹಂ ಅವರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 80ನೆಯ ಪ್ರವಚನ. ರಾಜನು ಕಾಮಕ್ರೋಧಗಳಿಗೆ ಬಲಿಯಾಗದೆ ರಾಜ್ಯಭಾರವನ್ನು ನಡೆಸಿಕೊಡಬೇಕು. ಅದರಿಂದ ರಾಜನ ಧರ್ಮ ಮತ್ತೆ ಅರ್ಥ ಅದು ಮೇಯುತ್ತದೆ, ವೃದ್ಧಿ ಆಗ್ತದೆ ಅನ್ನೋ ನೆಲೆಯಲ್ಲಿ ಬಹಳ ವಿಶೇಷವಾದಂತಹ ಚಿಂತನೆಯನ್ನು ಭೀಷ್ಮರು ಧರ್ಮರಾಜನಿಗೆ ಕೊಟ್ಟಿದ್ದಾರೆ. ಹಾಗೆಯೇ ತನ್ನ ಸುತ್ತಲಿರಬೇಕಾದವರನ್ನು ಆಚಾರ್ಯರು ಸಪ್ತಪ್ರಣಿಧಿಗಳ ಬಗ್ಗೆ ಮಾತಾಡಿದಾಗ ರಾಜನಿಗೆ ಸಂಬಂಧಪಟ್ಟವರನ್ನು ತಿಳಿಸಿಕೊಡುವಲ್ಲಿ ಮಂತ್ರಿಗಳನ್ನು ಮತ್ತೆ ಅಮಾತ್ಯರನ್ನು ಪ್ರತ್ಯೇಕವಾಗಿ ಹೇಳುತ್ತಾರೆ. ಅದರ ಅಮಾತ್ಯರು ಒಟ್ಟಿಗೆ ಇರುವವರು, ಕೆಲಸ ಮಾಡ್ತಾ. ಅಮ ಅಂದ್ರೆ ಒಟ್ಟಿಗೆ ಅಂತ ಅರ್ಥ. ಮಂತ್ರಿಗಳು ಅಂದ್ರೆ ಸಲಹೆಗಾರರು ಅಂತ ಅರ್ಥ. ಅವರು ಎಲ್ಲಿದ್ದುಕೊಂಡು ಸಲಹೆ ಕೊಡಬಹುದು. ಕಾಗದದಲ್ಲಿಯೂ ಸೂಚನೆಯನ್ನು ಕೊಟ್ಟು ಕಳಿಸ್ಲಿಕ್ಕೆ ಬರ್ತದೆ, ಚಾರರ ಮೂಲಕ ಹೇಳಿಸ್ಲಿಕ್ಕೆ ಆಗ್ತದೆ, ಒಂದು ಸಭೆಯಲ್ಲಿ ಗುಟ್ಟಾಗಿ ಹೇಳಲಿಕ್ಕೂ ಬರ್ತದೆ. ಮಂತ್ರಿಗಳಿಗೆ ಅದು ಕೆಲಸ, ಇವರಿಗೆ ಕಾರ್ಯರೂಪದಲ್ಲಿ ತರುವ ಕೆಲಸ. ಈಗ ಅಮಾತ್ಯರು ಬೇರೆ, ಮಂತ್ರಿಗಳು ಬೇರೆ ಅಂತ ಎರಡು ಐಟಮ್ಸ್ಗಳು. ಮತ್ತೆ ದೂತರು, ರಾಜದೂತರುಗಳು, ಅಂಬಾಸಿಡರ್ಸು, ಅದರೊಟ್ಟಿಗೆ ಶ್ರೇಣಿಗಳು, ಕೆಲಸದವರು. ಮುಖ್ಯವಾಗಿ ಅದು ಇದು ಎಲ್ಲ ಕೆಲಸ ಮಾಡುವವರು ಬರ್ತಾರೆ. ರಾಜ ಅರಮನೆಯಲ್ಲಿಯೇ ಚಾರರು ಒಂದು ದೃಷ್ಟಿಯಿಂದ ದೂತರಾಗಿ ಸೇರ್ಲಿಕ್ಕೆ ಬರ್ತಾರೆ. ಮತ್ತಿತ್ತ ರಾಜ್ಯ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಜನರು ಅವರೆಲ್ಲ ಉಂಟೆ ಉಂಟು ವಾಸ್ತವವಾಗಿ. ಹೀಗೆ ಇವರನ್ನೆಲ್ಲ ಮಾಡುವಾಗ ಹೀಗಿರಬೇಕು. ಎಂಥವರು ಇರಬೇಕು ಅಂದ್ರೆ ಅಲುಬ್ಧಾನ್ ಬುದ್ಧಿ ಸಂಪನ್ನ ಅನ್ನಂತ ಭೀಷ್ಮ ಮೊದಲಿಗೆ ಹೇಳ್ತಾರೆ. ಅದರ ಬಗ್ಗೆ ತುಂಬಾ ವಿವರಣೆಯನ್ನು ಕೊಡ್ತಾರೋ. ಅಂದ್ರೆ ಎರಡು ಅಂಶ, ಒಂದು ಲೋಭ, ಒಂದು ದಡ್ಡತನ. ಇದು ಎರಡು ಇರಬಾರದು ನಿನ್ನ ಕೆಲಸದವರಲ್ಲಿ ಅಂತ ಹೇಳ್ತಾನೆ. ಒಬ್ಬ ಒಳ್ಳೆ ಬುದ್ಧಿಮಂತ ಇದ್ದಾನೆ, ಆದ್ರೆ ಅವನಿಗೆ ಲೋಭ ಇದೆ ಅಂತಾದ್ರೆ ಕೆಲಸಗಳಲ್ಲಿ ಎಲ್ಲ ಕೆಲಸವನ್ನು ಹಿಂದಿಟ್ಟು ದುಡ್ಡನ್ನು ನೋಡ್ತಾನೆ, ಮತ್ತೆ ಕೆಲಸ ಚೂರು ಮಾಡಿದ ದುಡ್ಡನ್ನು ಬಗ್ಗಿಸ್ತಾನೆ. ಅದು ಒಳ್ಳೆ ಅರ್ಜೆಂಟ್ ಕೆಲಸ, ದೊಡ್ಡದಾಗ್ಲಿಕ್ಕೆ ಹೋದಾಗ ತುಂಬಾ ದುಡ್ಡು ಕೇಳ್ತಾನೆ, ಬೇಗ ಕೇಳ್ತಾನೆ, ಇಳಿಸಿ ಆಗ್ತಾನೆ, ನಿಲ್ಲಿಸ್ತಾನೆ. ಹೀಗಾಗಿ ಲೋಭಿಯ ಹತ್ತಿರದಲ್ಲಿ ಕೆಲಸ ಮಾಡಿಸುವುದು ಬಹಳ ಕಷ್ಟ ಅಂತ ಹೇಳಿ. ಆಸೆ ಬುರುಕ, ದುಡ್ಡೊಟ್ಟು ಮಾಡುವವ, ಪ್ರತಿಯೊಂದು ತನಗೆ ಬೇಕು ಹೇಳುವವ, ಆದ್ರಿಂದ ದಾನ ಕೊಡ್ಲಿಕ್ಕೂ ಬಿಡೋದಿಲ್ಲವ ಕರ್ಮ. ಮತ್ತೆ ಇನ್ನೊಬ್ಬರಿಂದ ಕೆಲಸ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾರಿಂದ ಕೇಳಿದ್ರೆ ಬುದ್ಧಿಶೂನ್ಯನಿಂದ. ಅವನನ್ನು ಇಲ್ಲಿ ಮೂರ್ಖ ಅಂತ ಕರೆದಿದ್ದಾರೆ ಭೀಷ್ಮರು, ದಡ್ಡನನ್ನು. ಯಾವ ಕಾಲದಲ್ಲಿಯೂ ದಡ್ಡತನ ಉಳ್ಳವರಿಂದ ಏನು ಮಾಡಿಸ್ಲಿಕ್ಕೆ ಬರದೇ ಇರೋದ್ರಿಂದ ಬುದ್ಧಿಶೂನ್ಯರನ್ನು ಉಪಯೋಗಿಸಿಕೊಳ್ಬೇಡ, ದಡ್ಡರನ್ನು ಮೂರ್ಖರನ್ನು ಹೊರಗಿಡು ಅಂತ ಹೇಳ್ತಾರೆ. ಮೂರ್ಖರು ಬೇಡ ನಮಗೆ, ಲೋಭಿಗಳು ಬೇಡ. ಆದ್ರಿಂದ ಅಲುಬ್ಧಾನ್ ಬುದ್ಧಿ ಸಂಪನ್ನಾನ್ ಸರ್ವಕರ್ಮಸು ಯೋಜಯತಿ. ಯಾವುದೇ ಕೆಲಸ ಆಗಲಿ ಅದರಲ್ಲಿ ಅವ್ರ ಎಕ್ಸ್ಪರ್ಟ್ ಇರಬೇಕು ಬೌದ್ಧಿಕವಾಗಿ, ಮತ್ತೆ ಅವ್ರ ಗುಣದಲ್ಲಿ ಒಳ್ಳೆಯವರಾಗಿರಬೇಕು. ಲೋಭ ಇರುವವರ ಕಾಮಃ ಕ್ರೋಧಃ ತಥಾ ಲೋಭಃ ಅಂತೇಳಿ ತ್ರಿವಿಧಂ ನರಕಸ್ಯೇದಂ ದ್ವಾರಂ ಅಂತ ಕೃಷ್ಣನು ನರಕದ ಬಾಗಿಲು ಅಂತಾನೆ.
ರಾಜನನ್ನು ಕೊನೆಗೆ ನರಕಕ್ಕೆ ಹಾಕ್ತಾನೆ ಇವನ ಲೋಭ. ಪರಿಕರ್ಮಿಗಳ ಲೋಭ ಅದು ರಾಜಗಾಮಿ ಆಗ್ತದೆ ಕೊನೆಗೆ. ಮತ್ತೆ ರಾಜನಿಗೆ ಸಂಪಾದನೆ ಹೇಗೆ ಉಂಟು ಕೇಳಿದ್ರೆ ಬಲಿಷ್ಠೇನ ಶುಲ್ಕೇನ, ಮತ್ತೆ ಕೆಲವೊಮ್ಮೆ ದಂಡೇನ ಅಪರಾಧಿನ, ಅಪರಾಧಿಗಳ ಮೇಲೆ ನೀವು ಹಾಕಿರತಕ್ಕಂಥ ದಂಡ ಏನಿದೆ ಅದನ್ನು ಪಡೀಲಿಕ್ಕೆ ಆಗ್ತದೆ. ಮತ್ತೆ ಕೆಲವಕ್ಕೆ ಮಾರ್ಗ ಶುಲ್ಕ ಅದೆಲ್ಲ ಇದ್ದಾಗೆ, ಅಥವಾ ವ್ಯಾಪಾರದ ಶುಲ್ಕ ಎಲ್ಲ ಇದ್ದಾಗೆ. ಅದರಿಂದ ಬಲಿಷಡ್ಕ ಅಂದ್ರೆ ಪ್ರತಿಯೊಬ್ಬರು ತಾವು ಮಾಡಿರತಕ್ಕಂತಹ ಸಂಪಾದನೆಯಲ್ಲಿ 1/6 ರಾಜನಿಗೆ ಕೊಡುತ್ತಾರೆ. ಅದರಿಂದ ಬಲಿಷ್ಠೇನ ಶುಲ್ಕೇನ ಮತ್ತೆ ದಂಡೇನ ಅಪರಾಧಿನ. ಅದರಂತೆ ಕೆಲವು ಕೆಲಸದವರು ತಪ್ಪು ಮಾಡಿದಾಗ ಅವರಿಗೆಲ್ಲ ಶಿಕ್ಷೆ ಕೊಡ್ಲಿಕ್ಕೆ ಇರ್ತದೆ. ಆಗ ಶಿಕ್ಷೆ ಬೇಡ ಅಂತಾರೆ. ಆಗ ಅವರದ್ದು ವೇತನದಲ್ಲಿ ಮುರಿತ ಕಟ್, ಸಂಬಳ ಕಟ್. ಇದು ಇವತ್ತು ನಾವು ನೋಡಬಹುದು. ಕೆಲಸದಲ್ಲಿ ಅವರು ಪರಿಪೂರ್ಣತೆಯನ್ನು ತೋರಿಸದಿದ್ರೆ ಅವರಿಗೆ ಸ್ಟಾರ್ ಕಮ್ಮಿ ಆಗುವುದು, ರಿಮಾರ್ಕ್ಸ್ ಬರುವುದು, ರೆಡ್ ಮಾರ್ಕ್ ಬೀಳುವುದು, ಕೊನೆಗೆ ಸಂಬಳದಲ್ಲಿ ಸ್ವಲ್ಪ ಕಡಿತ ಬೀಳುವುದು. ಆಗಲೇ ಗೊತ್ತಾಗ್ತದೆ ಅವರಿಗೆ, ಆಯ್ತು ಹೆಚ್ಚು ಕಮ್ಮಿ ಆಗಿದೆ ಅಂತ. ಹೀಗಾಗಿ ಇವತ್ತಿನೇನೊಂದು ಬಹಳ ದೊಡ್ಡ ಮಟ್ಟಿನ ವ್ಯವಹಾರ ಸಂತೆ ಇದೆ. ಅದರ ಹಾಗೆ ರಾಜನಿಗೂ ಸಹ ಅದೇ ರೀತಿಯಾಗಿ ಶಸ್ತ್ರಭೀತೇನ ಲಿಪ್ಸೇತಾಹ ವೇತನೇನ ಧನಾಗಮ. ಆದ್ರಿಂದ ಇಂತಹ ಸಂದರ್ಭದಲ್ಲಿ ಕೆಲಸದವರು, ಯಾಕೆಂದ್ರೆ ಇದು ಕಮಿಟ್ಮೆಂಟ್ ಇದ್ದಾಗಲ್ಲ, ಅಗ್ರಿಮೆಂಟ್ ಇದ್ದಾಗಲ್ಲ ಕೆಲಸದವರಿಂದ, ಅದು ಕೆಲಸ ಆಗದೆ ಹೋದ್ರೆ ರಾಜನಲ್ಲಿ ಅದು ಲಾಸ್ ಆಯ್ತಲ್ಲ ವ್ಯವಸ್ಥೆ. ಹಾಗಾಗಿ ಅವರಿಂದ ಮುಟ್ಟುಗೋಲು ಹಾಕ್ಲಿಕ್ಕೆ ಉಂಟು, ಕತ್ತರಿಸಲಿಕ್ಕೆ ಉಂಟು, ತೆಗಿಲಿಕ್ಕೆ ಉಂಟು. ಈ ನಮೂನೆ ವ್ಯವಸ್ಥೆ ಮಾಡ್ಲಿಕ್ಕೆ ಉಂಟು ರಾಜ. ಅದು ಬಿಟ್ಟರೆ ಬೇರೆ ರೀತಿಯಿಂದೆಲ್ಲ ವಸೂಲಿ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತೆ ರಾಜ ಏನ್ ಮಾಡ್ಲಿಕ್ಕೆ ಉಂಟು ಕೇಳಿದ್ರೆ ಪ್ರಜೆಗಳಿಗೆ ಟ್ಯಾಕ್ಸ್ ಅನ್ನು, ಕಂದಾಯವನ್ನು, ಕರವನ್ನು ಕೊಡುವ ಹಾಗೆ ವ್ಯವಸ್ಥೆ ಮಾಡಬೇಕು. ಇವತ್ತು ಸಿಕ್ಕಿ ಬೀಳುವುದು ಎಲ್ಲಿ ಕೇಳಿದ್ರೆ ಹೇಳಲಿಕ್ಕೆ ಏನು ಸುಲಭ ಆಯಿತು, ಟ್ಯಾಕ್ಸ್ನಿಂದ ಬೊಕ್ಕಸ ತುಂಬುತ್ತದೆ ಅಂತ. ಅದು ಕೇವಲ ಬಜೆಟ್ ಮಂಡನೆಯಲ್ಲಿ ಮಾತ್ರ, ಲೆಕ್ಕ ಇಡ್ಲಿಕ್ಕೆ ಮಾತ್ರ, ಇಷ್ಟು ಬರ್ತದೆ, ಇಷ್ಟನ್ನು ನಾವು ವಿನಿಯೋಗಿಸ್ತೇವೆ, ಇಷ್ಟ ಆಗ್ತದೆ ಅಂತ. ಆದ್ರೆ ಇಷ್ಟು ಇದ್ದಾರೆ ಅಂತ. ಆದ್ರೆ ಅಷ್ಟು ಜನ ಅಷ್ಟು ಕೊಟ್ಟಿದ್ದಾರ? ಎಷ್ಟು ವರ್ಷಗಳಿಂದ ಬಾಕಿ ಇಲ್ಲ. ಸರಿ, ಇನ್ನು ಬಾಕಿಯನ್ನು ಕೂಡಿಸಿ ಮತ್ತೆ ದೊಡ್ಡದು ಮಾಡಿ ಕೆಲಸ, ಅದು ಕಷ್ಟವೇ. ಇಷ್ಟು ಬಾಕಿ ಉಂಟು, ಅದು ಬಂದ್ರೆ ಇಷ್ಟ ಆಗ್ತದೆ, ಎಲ್ಲ ಸರಿ ಬರಬೇಕಲ್ಲ. ಬಾಕಿ ಆದ್ರೂ ಸರ್ಕಲ್ ಆಗ್ತಾ ಇರಬೇಕಲ್ಲ, ಇಲ್ಲಿ ಬಂದಿರಬೇಕಲ್ಲ, ಸರ್ಕ್ಯುಲೇಷನ್ ಇದ್ರೆ ತಾನೇ ಬಾಕಿದ್ದು ಬರುವಂತದ್ದು ಅವರ ಕೈಗೆ, ಇಲ್ಲಿ ಬೇರೆ ಕೈಗೆ ಅಂತ. ಹೀಗಾಗಿ ಇದನ್ನು ಮೊದಲು ಕೆಲಸ ಮಾಡಿಸಿದಾಗ ರಾಜನತೆಯನ್ನು ಕೇಳಿದರೆ ದಾಪಯಿತ್ವ ಕರಂ ಧರ್ಮ್ಯಂ ರಾಷ್ಟ್ರಂ ನೀತ್ಯಾಯತಾವಿ. ದೇಶಕ್ಕೆ ಸಂಬಂಧಪಟ್ಟಂತಹ ಟ್ಯಾಕ್ಸ್ ಏನಿದೆ ಅದನ್ನು ಅಧಿಕೃತವಾಗಿ, ವ್ಯವಸ್ಥಿತವಾಗಿ, ನ್ಯಾಯಯುತವಾಗಿ ಕೊಡುವಂತೆ ಮಾಡಿಸಬೇಕು. ಬಹಳ ಚೆನ್ನಾಗಿದೆ ಇದು. ಮಾತ್ರ ಒಂದೆರಡು ಕಡೆಯಲ್ಲಿ ಈ ನಮೂನೆ ಆಗಿತ್ತು, ಹೌದು. ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಕೊಟ್ಟುಕೊಂಡು. ಈಗೇನೊಂದು ಕೆಲವೆಲ್ಲ ಧರ್ಮದ ವಿತರಣೆ ಇದೆ. ಇಂತಹ ಸಂದರ್ಭದಲ್ಲಿ ಬಾಕಿಯನ್ನು ಕಟ್ಟಿದ ಬಳಿಕ ಕೊಡುತ್ತೇನೆ ಅಂತ. ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಇಟ್ಕೊಳ್ಳಿ. ಲಕ್ಷ್ಮಿಗೆ ದುಡ್ಡು ಕೊಡುವುದು ದೊಡ್ಡ ಸಂಗತಿಯಲ್ಲ, ಕೊಟ್ಟು ಬಿಡಿ, ಅದು ತಪ್ಪಲ್ಲ. ಆದರೆ ಆ ಗೃಹ ಅವರ ಮನೆಯಲ್ಲಿ ಇದೆ ಅಂತ ಹೇಳಿಕೊಂಡು ಹೆಸರು ಕೊಟ್ಟುಕೊಂಡೆಲ್ಲ ಮಾಡ್ತೀರಲ್ಲ, ಗೃಹ ಟ್ಯಾಕ್ಸ್ ಕಟ್ಟಿದ್ದಾರೆ ಎನ್ನುವುದನ್ನು ಗಮನಿಸಿಕೊಳ್ಳಿ. ಅಥವಾ ಇದರಲ್ಲಿ ಗೃಹ ಟ್ಯಾಕ್ಸ್ ಅನ್ನು ಕತ್ತರಿಸಿ ಕೊಟ್ಟುಬಿಡಿ ಒಂದು ಸ್ಲ್ಯಾಬ್ ಅಲ್ಲಿ. ಯಾರು ಅದರಲ್ಲಿ ಬೆನಿಫಿಷರ್ ಇದ್ದಾರೋ ಅವ್ರದ್ದು ಅಷ್ಟು ದೊಡ್ಡ ಮೊತ್ತದೇನು ಟ್ಯಾಕ್ಸ್ ಬರುವುದಿಲ್ಲ. ವರ್ಷಕ್ಕೆ ಬರತಕ್ಕಂತ ಒಂದು ಮನೆಯ ಟ್ಯಾಕ್ಸ್ ಅನ್ನು ಒಂದು ತಿಂಗಳಲ್ಲೇ ನೀವು ಕೊಟ್ಟಿರುವಾಗ ಅದನ್ನು ಮುರಿತ ನೀವೇ ಮಾಡಿಕೊಳ್ಳಬಹುದಲ್ಲ, ಆದಾಯ ಆದಾಗ ಆಗುತ್ತೆ. ಅದರಿಂದ ಎಲ್ಲ ಕಡೆ ಯಾವುದು ಬಾಕಿ ಇದೆ ಆ ಬಾಕಿಯನ್ನು ಮುರಿಯುವ ಮೂಲಕ, ಈಗ ಬ್ಯಾಂಕ್ಗಳಲ್ಲಿ ಹೊಸ ಲೋನ್ ಕೊಡ್ತಾರೆ, ಕೆಲವೊಮ್ಮೆ ಹೊಸ ಲೋನಿಗೆ ಅಪ್ಲಿಕೇಶನ್ ಹಾಕ್ತಾನವ. ಆಗೇನ್ ಮಾಡ್ತಾರೆ, ಹಳೆ ಲೋನ್ ಅನ್ನು ಚೊಕ್ಕ ಮಾಡ್ಲಿಕ್ಕೋಸ್ಕರ ಹೊಸ ಲೋನ್ ಅದನ್ನು ನಿಲ್ಲಿಸಿ 2-3 ಲೋನ್ ರನ್ ಮಾಡ್ಲಿಕ್ಕಿಲ್ಲ, ಅದನ್ನು ಮುರಿತ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ ಇದನ್ನು ತೆಗೆದಲ್ಲಿ ಹಾಕೊಂಡು ಮತ್ತೆ ಮುಂದುವರಿಸುವುದು ಬೇರೆ ಒಂದೇ ಮಾತ್ರ. ಹಾಗೆ ಪ್ರತಿ ಬಾರಿಯೂ ರಾಜ ಕೊಡಬೇಕಾದ ಸೊತ್ತುಗಳನ್ನು, ರಾಜ್ಯಕ್ಕೆ ಸಂಬಂಧಪಟ್ಟದ್ದನ್ನು ಅವರಿಂದ ಉಪಯೋಗಿಸಿಕೊಳ್ಳಬೇಕು ಸರಿಯಾಗಿ. ಮತ್ತೆ ಬಲಾತ್ಕಾರದಲ್ಲಿ ಇಲ್ಲದೆ ಇದ್ದಾಗ ಪಡೆದೇನು ಪ್ರಯೋಜನ ಇಲ್ಲ. ಹಾಗೆ ಮಾಡುವ, ಇಲ್ಲವೇ ಆದಾಗ ಅವನ ಮೇಲೆ ರಾಜ ಕರುಣೆಯನ್ನು ತೋರಬೇಕಾಗತ್ತೆ. ಅದರಲ್ಲಿ ವಿಷಯವೇ ಬೇರೆ.
ಅದಕ್ಕೆ ಅವರು ಹೇಗೆ ಬೇಕು ಹಾಗೆ ಕೊಡುವುದನ್ನು. ಈಗ ಬ್ಯಾಂಕಿನಲ್ಲಿ ಲೋನ್ ಪಡೆಯುವುದು ದೊಡ್ಡದಲ್ಲ, ಲೋನಿಗೆ ಬೇಕಾದ ಕಂತನ್ನು ಕಟ್ಟಿಸುವ ವ್ಯವಸ್ಥೆಯನ್ನು ಬ್ಯಾಂಕಿನವರು ಮಾಡಿಕೊಂಡರೆ ಅನುಕೂಲಕರವಾಗಿ ಆಗಿಬ್ಬರಿಗೂ ಅನುಕೂಲ. ಮನೆ ಕಟ್ಟುವವರಿಗೆ ಆಗಲಿ, ವಾಹನ ಖರೀದಿಸುವವರಿಗೆ ಆಗಲಿ, ಅದಕ್ಕೊಂದು ಶ್ಯೂರಿಟಿಯ ಮೇಲೆ. ಅದರಂತೆ ರಾಜ್ಯನೂ ಸಹ ಒಳ್ಳೆಯ ರೀತಿಯಿಂದ ದೇಶದ ಟ್ಯಾಕ್ಸ್ ಅನ್ನು ನ್ಯಾಯಯುತವಾಗಿ ಕಟ್ಟುವಂತೆ ಜನರಲ್ಲಿ ಮಾಡಿ ತಥೈತಂಕಲ್ಪಯದ್ ರಾಜ ಯೋಗಕ್ಷೇಮ, ಅದರಿಂದ ದೇಶಕ್ಕೆ ಒಳಿತನ್ನು ಮಾಡಬೇಕು. ಯೋಗ ಮತ್ತು ಕ್ಷೇಮ. ಎಲ್ಲಿ ರಸ್ತೆ ಆಗಲಿಲ್ಲ ಅಲ್ಲಿ ರಸ್ತೆ ಯೋಗ, ಎಲ್ಲಿ ರಸ್ತೆ ಆಗಿದೆ ಹೊಂಡ ಬಿದ್ದಿದೆ ಅಲ್ಲಿ ಅವರ ಜನರಿಗೆ ಕ್ಷೇಮ, ಹೊಂಡ ಮುಚ್ಚುವ ಕ್ಷೇಮ. ಹಾಗೆ ಯೋಗಕ್ಷೇಮ ಅಂದ್ರೆ ಸಿಗಲಾರದ್ದನ್ನು ಸಿಕ್ಕಿಸುವಂತೆ ಮಾಡುವುದು, ಸಿಕ್ಕಿದ್ದನ್ನು ಉಪಯೋಗಿಸಿಕೊಳ್ಳುವಂತೆ ಉಳಿಸಿಕೊಳ್ಳುವಂತೆ ಮಾಡುವುದು. ನಾವು ದೊಡ್ಡ ಮಂದಿರವನ್ನು ಕಳ್ಕೊಂಡಿದ್ದೇವೆ ಹೇಳಿಕೊಂಡು ಕಟ್ಟಿಕೊಟ್ಟಾಯ್ತು, ಕಟ್ಟಿಸಿಕೊಂಡಾಗ್ತದೆ. ಆದ್ರೆ ಅದರ ಮುಂದೆ ಭದ್ರವಾಗಿ ಉಳಿಸಿಕೊಳ್ಳುವ ಕೆಲಸ ಆಗಬೇಕಲ್ಲ. ಇವತ್ತಿನ ಜನರೇಷನ್ ತಮ್ಮ ಅಪಾರ ಮೊತ್ತದ ಸಂಪಾದನೆ ಅವರಿಗೆ ಸುರಿದಾಗ, ಒಂದು ತಲೆಮಾರು ಕಳೆದಾಗ ಅದನ್ನು ನಖಶಿಕಾಂತ ನೆಲಸಮ ಮಾಡುವುದಾಗಿದ್ರೆ ಅಂದ್ರೆ ಆಗಿದೆ. ನಮ್ಮ ದೇಶದಲ್ಲಿ ದ್ವಾರಕಿಯಂತಹ ಬಹುದೊಡ್ಡ ಕ್ಷೇತ್ರಗಳಲ್ಲಿ ಎಲ್ಲ ಬಹಳ ಬೃಹದಾಕಾರದ ರಾಮನ, ಕೃಷ್ಣನ ಮುಂತಾದವರ ಮೂರ್ತಿಗಳು, ಪ್ರಧಾನವಾಗಿ ಕೃಷ್ಣನ ಮೂರ್ತಿ, ಅದು ನವರತ್ನ ಖಚಿತವಾದದ್ದು, ಬಂಗಾರದ 10-50 ಅಡಿ ಎತ್ತರದ್ದು. ಅದನ್ನೆಲ್ಲ ಅಲ್ಲಬಾರದ ಸಂಬಂಧಿಗಳು ಅದನ್ನು ಕುಟ್ಟಿ ಹಾಕಿ ಹುಡಿ ಮಾಡಿ ದೋಚಿಕೊಂಡು ಹೋಗಿದ್ದಾರೆ. ನಮಗೊತ್ತು ಎಷ್ಟು ಬಾರಿ ಭಾರತದ ಮೇಲೆ ಹಡಗಿನಲ್ಲಿ ಬಂದವರು ಎಷ್ಟು ಹಡಗುಗಳನ್ನು, ಬಂಗಾರಗಳನ್ನು ದೋಚಿಕೊಂಡು ಹೋಗಿದ್ದಾರೆ ಅಂತ. ಇದರಿಂದ ನಾವು ನಿಲ್ಲಿಸುವುದರಲ್ಲಿ ದೊಡ್ಡ ಸಂಗತಿ ಅಲ್ಲ, ನಮ್ಮ ಸಮರ್ಪಣೆ ಒಂದು ದೊಡ್ಡ ವಿನಿಯೋಗದ ವ್ಯವಸ್ಥೆ ಅಲ್ಲ, ಅದನ್ನು ಮುಂದಿನ ತಲೆಮಾರು ಅದನ್ನು ಉಳಿಸಿಕೊಳ್ಳುವ ವ್ಯವಸ್ಥೆ ಮಾಡಿಕೊಂಡಿರಬೇಕು. ಆದ್ರಿಂದ ರಾಜ ಹೇಳುತ್ತಾನೆ, ರಾಜ ದೇಶದ ಸಂಪತ್ತನ್ನು ತನಗೆ ಬರುವಂತೆ ಮಾಡಿಸಿಕೊಂಡು ಅದರಿಂದ ಪ್ರಜೆಗಳ ಯೋಗಕ್ಕೆ ಮತ್ತು ಬರಬೇಕಾದ್ದು ಬರಲಿಕ್ಕೆ ಬಂದದ್ದನ್ನು ಉಳಿಸಿಕೊಳ್ಳಲಿಕ್ಕೆ, ಅದಕ್ಕೋಸ್ಕರ ಇವ ಸೋಮಾರಿತನವನ್ನು ಬಿಡಬೇಕು. ಅತಂದ್ರಿತ ದೇಶದ ಯೋಗಕ್ಷೇಮದಲ್ಲಿ ರಾಜ ಮೀನಮೇಷ ಮಾಡಲಿಕ್ಕಿಲ್ಲ. ಕೂಡಲೇ ಯಾವುದೋ ಒಂದು ಏರಿಯಾ ಎಸ್ಟಾಬ್ಲಿಷ್ ಆಯಿತು, ಅಲ್ಲಿಗೆ ಬೇಕಾದಂತಹ ರಸ್ತೆ ಸೌಕರ್ಯ, ದೀಪದ ವ್ಯವಸ್ಥೆ, ನೀರಿನ ಸರಬರಾಜು ಎಲ್ಲ ಮಾಡುವಂತೆ ತಡ ಇಲ್ಲ. ಅದು ನೋಡುವ, ಒಂದು ಬರುವ ವರ್ಷ ಮಾಡುವಷ್ಟು ಜನ ಏನ್ ಮಾಡ್ಬೇಕಲ್ಲಿ, ಹೇಗಿರಬೇಕು, ಓಡಾಡುವುದೇಗೆ, ತಿಂದುಕೊಳ್ಳುವುದೇಗೆ, ಮಲಗುವುದೇಗೆ, ಸ್ನಾನ ಇತ್ಯಾದಿ ನಡೆಸುವುದೇಗೆ. ಆದ್ರಿಂದ ಒಳ್ಳೆ ಪ್ಲಾನ್ ಹಾಕಿಕೊಂಡೆ ಅದಕ್ಕೆ ಅನುಕೂಲವಾಗಿ ಯೋಗ ಮತ್ತು ಕ್ಷೇಮ, ಅದರಿಂದ ಅವರಿಗೆ ಅನುಕೂಲ ಆಗುವಂತಹ ವ್ಯವಸ್ಥೆಯನ್ನು ರಾಜ ಕೂಡಲೇ ತಡ ಮಾಡದೆ ಮುಖ್ಯವಾಗಿ ನಡೆಸಿಕೊಡಬೇಕು ಅಂತ. ರಾಜನಲ್ಲಿ ಬಹಳ ದೊಡ್ಡದಾದ ಧರ್ಮ ಅದು. ಕೂಡಲೇ ಇತ್ಯರ್ಥ. ನ್ಯಾಯ ತೀರ್ಮಾನ ಆಗಲಿ, ದಂಡನೆ ಆಗಲಿ, ಎಸ್ಟಾಬ್ಲಿಷ್ಮೆಂಟ್ ಆಗಲಿ, ಅಥವಾ ವ್ಯವಹಾರ ಆಗಲಿ, ದಾನ ವ್ಯವಸ್ಥೆ ಆಗಲಿ, ಇವನ್ನೆಲ್ಲ ಕೂಡಲೇ ಮಾಡಬೇಕು. ಅಂತಹ ರಾಜನನ್ನು ಜನ ಮೆಚ್ಚುತ್ತಾರೆ. ಗೋಪಾಯಿತಾರಂ ದಾತಾರಂ ಧರ್ಮನಿಷ್ಠಂ ಅತಂದ್ರಿತಂ ಅಕಾಮದ್ವೇಷ ಸಂಯುಕ್ತಂ ಅನುರಜ್ಯಂತಿ ಮಾನವಾಹ. ಪ್ರಜೆಗಳು ಯಾರನ್ನು ಇಷ್ಟಪಡ್ತಾರೆ, ಪ್ರೀತಿಸ್ತಾರೆ ಕೇಳಿದ್ರೆ ಒಬ್ಬೊಬ್ಬರಲ್ಲಿ ಒಂದು ಮುಖ ಇರ್ತದೆ. ಇದು ಸಮಾಜದ ಮುಖ. ಇದು ಸಾಮಾಜಿಕವಾದ ಕಳಕಳಿ. ಸಮಾಜದಲ್ಲಿ ಮುಖ್ಯವಾಗಿ ಪ್ರಜೆಗಳು ಯಾವ ರಾಜನ್ನು ಇಷ್ಟಪಡ್ತಾರೆ ಅಂದ್ರೆ ತಮ್ಮನ್ನು ಚೆನ್ನಾಗಿ ಯಾರು ನೋಡಿಕೊಳ್ಳುತ್ತಾರೆ ಎನ್ನುವುದು ಮೊದಲು ನೋಡುತ್ತಾರೆ. ಯಾರಿಂದಾಗಿ ತಾವು ಕ್ಷೇಮ ಇದ್ದಾರೆ, ಅಭಯವನ್ನು ಪಡಿತಾರೆ, ಹೆದರಿಕೆ ಇಲ್ಲದೆ, ಮುಲಾಜಿಲ್ಲದೆ, ಯಾರ ದರೋಡೆಗೆ, ತಪ್ಪಿಗೆ, ಅನ್ಯಾಯಕ್ಕೆ ಒಳಗಾಗದೆ ಸಮಾಜದ ಸಾಮಾನ್ಯ ಜನ ಯಾವತ್ತು ಕ್ಷೇಮವಾಗಿ ನಿರ್ಭಯವಾಗಿರುತ್ತಾರೋ ಅದು ಯಾರಿಂದ ಸಾಧ್ಯವೋ, ಯಾರ ಆಡಳಿತೆಯಲ್ಲಿ ಅಂತಹ ಒಂದು ಒಳ್ಳೆಯ ಸೈನ್ಯವಾಗಲಿ, ಅದರ ಶಕ್ತಿಯಾಗಲಿ ಅದೆಲ್ಲ ಇರ್ತದೋ, ಕಾರ್ಯಾಚರಣೆ ಮಾಡುತ್ತಾ ಅಂತ ರಾಜನನ್ನೇ ಜನ ಇಷ್ಟಪಡ್ತಾರೆ. ಗೋಪಾಯಿತಾರಂ ಮತ್ತೆ ದಾತಾರಂ. ಜನರ ಸಂಪಾದನೆಯನ್ನು ಸಂಗ್ರಹ ಮಾಡಿಕೊಂಡು ಬೇಕಾದಾಗೆ ಅದನ್ನು ವಿನಿಯೋಗಿಸುವವನನ್ನು, ಕೊಡುವವನನ್ನು ನೋಡ್ತಾರೆ. ರಾಜನಿಗೆ ಅಂತೇಳಿ ಬಹಳ ಖುಷಿ ಇದೆ ಅಂತೇಳಿ ಇಷ್ಟಪಟ್ಟು ಜನ ಎಲ್ಲ ಕೊಡಬಹುದು, ಅದನ್ನು ನುಂಗಿ ಹಾಕುವುದಲ್ಲವ. ಅದು ದುರುಸಿನ ಪಾತ್ರದಲ್ಲಿ ಬರಬಹುದು, ಆಯುಧದ ನೆಲೆಯಲ್ಲಿ ಸಿಗಬಹುದು, ಅಥವಾ ಇನ್ನಿತರ ಜಾಗದ ರೀತಿಯಲ್ಲಿ, ವಸ್ತುವಿನ ರೀತಿಯಲ್ಲಿ ಬರಬಹುದು. ಅದನ್ನೆಲ್ಲ ಅವ ಮತ್ತೆ ಪ್ರಜೆಗಳಿಗೆ ಹಂಚಬೇಕು. ಹೇಗೆ? ಒಂದು, ಅದನ್ನು ಆಕ್ಷನ್ನಿಗೆ ಹಾಕಿ
ಅದರಿಂದ ಅದಕ್ಕೆ ಜನರ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ನಡೆಸಿಕೊಡುವ ಮೂಲಕ. ಇಲ್ಲ, ಅದು ಯಾರಿಗೆ ಬೇಕಿತ್ತು? ರಾಜನಿಗೆ ಬಹಳ ಖುಷಿಯಲ್ಲಿ ಹಿಂದೊಮ್ಮೆ ಬಂದಿತ್ತಲ್ಲ, ಕೃಷ್ಣ ಬರ್ತಾನೆ ಸಂಧಾನಕ್ಕೆ ಅಂದಾಗ ಧೃತರಾಷ್ಟ್ರ ಹೇಳ್ತಾನೆ, ಅವನಿಗೆ ನಾನು 100 ಸಾವಿರಾರು ಪಟ್ಟೆ ಪೀತಾಂಬರಗಳನ್ನದು ಚೀನಾದಿಂದ ತಯಾರು ಮಾಡಿದಂತಾನೆ, ಅಂಥದ್ದೆಲ್ಲ ಕೊಟ್ಟು ಬಿಡುತ್ತೇನೆ ಅಂತ. ಸಂತೋಷ. ಮತ್ತೆ ಮುಂದೆ ಬೇರೆ ವಿಷಯ ಬಂದಿದೆ, ಮಾತಾಡ್ಲಿಕ್ಕೆ ಇರಲಿ. ಕಂಬಳಿಗಳನ್ನೆಲ್ಲ ಕೊಡುತ್ತೇನೆ ಎಲ್ಲ ಹೇಳಿದ್ದ. ಅದನ್ನು ಕೃಷ್ಣ ಏನ್ ಮಾಡಬೇಕು? ಕೊಟ್ರೆ 100 ಗಟ್ಟಲೆ 1000 ಗಟ್ಟಲೆ ಕೊಟ್ಟದ್ದನ್ನು ತನ್ನ ಅರಮನೆಯಲ್ಲಿ ಸಾವಿರಾರು ಜನ ಇದ್ದಾರೆ, ಕೊಡ್ಲಿಕ್ಕೆ ಬರೋದು ಒಬ್ಬೊಬ್ಬರನ್ನು ಹಂಚಬಹುದು. ಒಬ್ಬ ದೊರೆಗೆ ಬಂದಾಗ, ಈ ಪ್ರಜಾ ಸಂಪತ್ತುಗಳ ನೆಲೆಯಲ್ಲಿ ಬಂದಾಗ ಅದನ್ನು ಎಲ್ಲರಿಗಾತ ಹಂಚಬೇಕು. ಬಡವರಿಗೆ, ತೊಂದರೆಯಲ್ಲಿದ್ದವರಿಗೆ, ದೀನರಿಗೆ, ದಲಿತರಿಗೆ, ಅಂಗವಿಕಲರಿಗೆ, ಮನೆಮಾರು ಇಲ್ಲದವರಿಗೆ, ಅನಾಥರಿಗೆ, ಎಲ್ಲವನ್ನು ಕಳ್ಕೊಂಡವರಿಗೆ, ರೋಗತ್ರಸ್ತರಿಗೆ, ಇಂಥವರಿಗೆಲ್ಲ, ಅಂದ್ರೆ ಕೈಕಾಲು ದುಡಿಯಲು ಆಗದೇ ಇರತಕ್ಕಂಥ ವ್ಯಕ್ತಿಗಳಿಗೆ. ಅಂದ್ರೆ ರಾಜ ಒಳ್ಳೆ ದಾನಶೀಲನೂ ಆಗಿರಬೇಕು, ಕೊಡುವವನು ಆಗಿರಬೇಕು. ಅದರೊಟ್ಟಿಗೆ ಧರ್ಮನಿತ್ಯಂ ನೋಡಿ, ಹೆಚ್ಚು ಜನರಿಗೆ ಇಷ್ಟ ಆಗುವುದು ರಾಜ ಧರ್ಮ ನಡೆಸಿಕೊಡುವವನಾಗಬೇಕು ಅಂತ. ಇವತ್ತು ನಾವು ಸೆಕ್ಯುಲರಿಸಂ ಹೇಳುವ ಮೂಲಕ ಧರ್ಮಕ್ಕೂ ದೇಶಕ್ಕೂ ಸಂಬಂಧವನ್ನು ಇಲ್ಲ ಹೇಳ್ತೇವೆ. ಆದರೆ ಧರ್ಮ ಅಂದ್ರೆ ಏನು ವಿಷಯ? ರಿಚುವಲ್ಸ್ ಅನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗಿ ನಾವು ಸಿಕ್ಕಿಬಿದ್ದದ್ದು. ಸತ್ಯವನ್ನು ಹೇಳುವುದು, ಪ್ರಾಮಾಣಿಕತೆಯನ್ನು ಒಪ್ಪಿಕೊಳ್ಳುವುದು, ಹಿಂಸೆಯನ್ನು ಮಾಡದಿರುವುದು, ಇವೆಲ್ಲ ಧರ್ಮ ಅಲ್ವಾ? ಮೌಲ್ಯವಾದ ಗುಣಗಳಲ್ವಾ? ಮತ್ತೆ ಇದನ್ನೇ ಹೇಳಿದ್ದು ಆಯ್ತಲ್ಲ. ಸಾಮಾಜಿಕ ಧರ್ಮದಲ್ಲಿ ಅವನಿಗೆ ನಿತ್ಯದ ಬದ್ಧತೆ ಬೇಕು ಅಂತ. ಸಮಾಜದಲ್ಲಿ ಪರಸ್ಪರವಾಗಿ ಪೂರ್ಣಾಂಶಗಳು, ವೃತ್ತಿತ್ವ, ಸಹಕಾರಿತನ, ಹೋಗ್ತಾ ಹೋಗ್ತಾ ರಸ್ತೆ ಎಲ್ಲರಿಗೂ ಸಂಬಂಧಪಟ್ಟದ್ದೇ. ಯಾರು ಎದುರು ಬದುರು ಆಗ್ಬೋದು. ಆದ್ರೆ ಕಣ್ಣೆತ್ತಿ ನೋಡಿದಾಗ, ಅಂದ್ರೆ ಡಿಕ್ಕಿ ಕೊಡಬಾರದು ಅಂತ ಕಣ್ಣೆತ್ತಿ ನೋಡ್ಲೇಬೇಕಲ್ಲ. ನೋಡಿದಾಗ ಒಂದು ತುಟಿ ಹೆಂಚಿನಲ್ಲಿ ಒಂದು ಸಣ್ಣ ನಗು ಇದ್ರೆ ಚಂದ ಅಲ್ವಾ? ಜಾರಿ ಬೀಳುವುದೇನಿಲ್ಲ ಸಂಭವ. ಅದರ ಬದಲಿಗೆ ನೋಡುವವನನ್ನು ಎದುರು ಬಂದವನನ್ನು ದುರ್ಗುಟ್ಟಿ ನೋಡಿಕೊಂಡು ಬೋಳೆ ಕಣ್ಣಿನಿಂದ ಅವನನ್ನು ನುಂಗಿ ಹಾಕುವ ಹಾಗೆ ಮಾಡಿ, ಕೊನೆಗೆ ಅವನು ನೋಡುವ ಬರದಲ್ಲಿ ನೋಡ್ತಾ ಎದುರಲ್ಲಿದ್ದ ಹೊಣ್ಣವನ್ನು ಗೊತ್ತಿಲ್ಲದೆ ಬಿದ್ದುಕೊಂಡು ಅನಾಹುತಕ್ಕೆ ನೋಡಿ, ಅವನು ನೋಡಿದ್ದಕ್ಕೀಗಾದದ್ದು ಅಂತ ಕೊನೆಗೆ ಹೇಳಿಕೊಳ್ಳುವುದಕ್ಕಿಂತ, ನೋಡಿದ್ದಕ್ಕೆಲ್ಲ ಅವನನ್ನು ಹೀಗೆ ನೋಡ್ಲಿಕ್ಕೆ ಹೋಗಿ ಎದುರಲ್ಲಿದ್ದು ಕಾಣದೆ, ನಾವು ಕೆಲವೊಮ್ಮೆ ಹಗಲಿಗೆ ಮೇಲೆ ಸೂರ್ಯನನ್ನು ನೋಡಿ ಎದುರಲ್ಲಿ ದೊಡ್ಡ ಹೊಂಡ ಇದ್ರೆ ಗೊತ್ತಾ, ಅದೊಂದು ಇನ್ನೊಂದು ಸೂರ್ಯನ ಹಾಗೆ ಕಾಣುತ್ತದೆ, ಅದು ಉರುಟು ಕಪ್ಪು ಕಪ್ಪು. ಹಾಗೆ ಆಗದೆ ಸಾಮಾಜಿಕ ಮೌಲ್ಯಗಳು, ಇದು ಧರ್ಮ ಅಂತ ಅರ್ಥ. ಇದು ಧರ್ಮ ಏನ್ ಧರ್ಮ? ಮಾನವ ಧರ್ಮ. ಇದು ನಿಮಗೆ ದೇವ ಧರ್ಮವನ್ನೆಲ್ಲ ಹೇಳಲಿಕ್ಕೆ ಹೋಗಲಿ. ಮಾನವ ಧರ್ಮ ಹಿಂಸೆ ಇಲ್ಲದೆ ಹೋಗುವುದು. ಮತ್ತೆ ಅವರಿಗೆ ಬೇಕಾದಂತಹ ನೋಡಿ, ಬಹಳ ದೊಡ್ಡ ಮಾನವ ಧರ್ಮಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದ, ಸಂಗ್ರಹ ಮಾಡಿ ಎಲ್ಲ ವೇದವ್ಯಾಸರದ್ದೇ. ಯಾರಿಗೆಲ್ಲ ದಾರಿ ಕೊಡಬೇಕು ಅಂತ ದೊಡ್ಡ ಪ್ರಶ್ನೆ. ಹೌದು, ಪಂಥಾಹ ದೇಯಾಹ ಅಂತ ಪ್ರಶ್ನೆ ಹಾಕಿರ್ತಾನೆ ಅವನು, ಯಾರಿಗೆ ಕೊಡ್ಲಿಕ್ಕೆ ಅಂತ. ಗರ್ಭಿಣಿ ಬರ್ತಾ ಇರ್ತಾಳೆ, ನಾಯಿ ಬರ್ತಾ ಇರ್ತದೆ, ಮುದುಕ ಬರ್ತಾ ಇರ್ತಾನೆ, ಮಾಸ್ಟ್ರು ಬರ್ತಾ ಇರ್ತಾರೆ, ಹೀಗೆಲ್ಲ ಮಕ್ಕಳು ಬರ್ತಾ ಇರ್ತಾರೆ. ಇದೆಲ್ಲ ಸಣ್ಣ ಪಾಪುವಿನಲ್ಲಿ, ಸಂಘದಲ್ಲಿ ಎಲ್ಲ ನಡೀತದೆ ಕೆಲವೊಮ್ಮೆ ಹಳ್ಳಿಯಲ್ಲಿ, ಬ್ರಿಡ್ಜ್ ಅಲ್ಲಿ, ಕ್ರಾಸ್ ಬ್ರಿಡ್ಜ್ಗಳಲ್ಲೆಲ್ಲ. ಅಥವಾ ನ್ಯಾರೋ ಅಂತ ಅವರೇನು ಹಾಕಿರ್ತಾರಲ್ಲ, ನ್ಯಾರೋ ರೋಡ್ ಅಂತ, ವಾಹನವು ಬರ್ತಿರ್ತದೆ. ಈಗ ಯಾರಿಗೆ ಹೋಗ್ಲಿಕ್ಕೆ ಬಿಡಬೇಕು ನಾವು? ಪಾಸ್ ಆಗ್ಲಿಕ್ಕೆ ಆಚೆ ಈಚೆ ಸಂದರ್ಭ ಬಂದಾಗ ಅದಕ್ಕೆ ಹೇಳ್ತಾನೆ, ಗರ್ಭಿಣಿ ಇದ್ರೆ ಅವನಿಗೆ ಹೋಗ್ಲಿಕ್ಕೆ ಬಿಡು, ನಾಯಿ ಇದ್ರೆ ಅದಕ್ಕೆ ಹೋಗ್ಲಿಕ್ಕೆ ಬಿಡು, ಮಕ್ಕಳಿದ್ರೆ ಹೋಗ್ಲಿಕ್ಕೆ ಬಿಡು, ಮುದುಕ ಇದ್ರೆ ಹೋಗ್ಲಿ, ರಾಜ ಬಂದ್ರೆ ಹೋಗ್ಲಿ, ಸನ್ಯಾಸಿ ಬಂದ್ರೆ ಹೋಗ್ಲಿ ಅಂತ. ಮತ್ತೆ ನೀನು ತಡವಾಗಿದ್ದೀವಿ, ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ. ದಾರಿ ಇದು ಧರ್ಮ ಅಲ್ವಾ? ಇದು ಸಮಾಜ ಧರ್ಮ, ಸೋಷಲ್. ಹಾಗಾಗಿ ಇಂತಹ ಸಣ್ಣ ಇದರಲ್ಲಿ ತಕರಾರು, ಗಲಾಟೆ ಇಲ್ಲ. ಯಾರು ಮೊದಲು ಹೋಗುದು, ನಾನು ಮೊದಲು ಬಂದು ನಾನು ಹೋಗ್ತೇನೆ, ಹಾಗೇನಿಲ್ಲ. ಹೋಗಿ ನೀವು ಮುಂದೋಗಿ. ಯಾರಿಗೆ ಅಸಾಮರ್ಥ್ಯ ಇದೆ ಅವರಿಗೆ ಕೆಲವೊಮ್ಮೆ ಬಸ್ಸುಗಳಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಬಿಡುತ್ತಾರೆ. ಯಾರು ಸಾಮರ್ಥ್ಯ ಇಲ್ಲದವರು ಇರ್ತಾರೆ, ಅಂಗವಿಕಲರಿಂದವರೆಲ್ಲ ಬಂದಾಗ ಇದು ಧರ್ಮ ಅಂತ ಹೇಳಿದ್ರೆ, ಇದೆಲ್ಲ ಹಾಗೆಲ್ಲ ಇಲ್ಲ. ಅಂತಹ ಕೈಕಾಲು ಮುರಿದವನಿಗೆ ನಾವು ಎದ್ದು ಕುಳಿತು ಅವನಿಗೆ ಅವಕಾಶ ಮಾಡಿಕೊಡುವುದರಿಂದ ಮಹಾಪುಣ್ಯ ನಮಗೆ ಸಿಗಲಿಕ್ಕೆ ಹೋಗಿ ಸ್ವರ್ಗದಲ್ಲಿ 3 ವರ್ಷ ಜಾಸ್ತಿ ಇರ್ತಾನೆ. ಇದೆಲ್ಲ ಹೇಳಿಕೊಂಡು ಕೆಲಸ ಮಾಡುವುದಲ್ಲ ಇದು. ಅದು ಇರಲಿ, ಜನ್ಮಾಂತರದಲ್ಲಿ ಲೋಕಾಂತರದಲ್ಲಿ ಸಿಗತಕ್ಕಂತ ಏನೊಂದು ಅಸೆಂಟ್ ಇದೆ, ಅದರ ಬಗ್ಗೆ ಹೇಳುವುದಕ್ಕಿಂತ ಮೊದಲು ಇಲ್ಲಿ ಒಬ್ಬ ಕೈಕಾಲು ಮುರಿದವ ಜೋತಾಡಿಕೊಂಡು ಬಿದ್ದುಕೊಂಡು ಎದ್ದುಕೊಂಡು ಕಷ್ಟಪಟ್ಟುಕೊಂಡು ಹೋಗುವುದಕ್ಕಿಂತ ಅಲ್ಲ. ಹಿಂದಿನ ಬಸ್ಸಲ್ಲಿ ಬರಬಹುದಿತ್ತವನಿಗೆ ಹೇಳುವವರಿದ್ದಾರೆ, ಪುಕ್ಸಾಟೆ ಉಪದೇಶ ಮಾಡೋರು ಸುಮಾರು ಜನ ಇದ್ದಾರೆ. ಅವನಿಗೆ ಬಸ್ ಹತ್ತಿಯೇ ಬರಬೇಕೇನು,
ಅವ ಓಡಿಕೊಂಡು ನಡ್ಕೊಂಡು ಹೋಗ್ಬೋದಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ. ಕೈಕಾಲು ಮುರಿದವನು ಹೇಳಿಯೇ ಬಸ್ ಹತ್ತದಲ್ವ, ಅವನಿಗೆ ಇನ್ನೊಂದು ಬಸ್ಸಲ್ಲಿ ಬರಲಿ ಅಲ್ಲ. ಮಗದೊಂದು ಬಸ್ಸು ಹೀಗೆ ಅಲ್ವ, ನಮ್ಮಾಗೆ ಅಲ್ಲ, ಮತ್ತೊಬ್ಬರಿಂದ ರಶ್ ಆಗಿ ಬರುತ್ತಲ್ಲ. ಖಾಲಿ ಬಸ್ ಅವನಿಗಾಗಿ ಓಡಿಸ್ಲಿಕ್ಕೆ ಬರುತ್ತಾ? ಇಲ್ಲ ಅಲ್ಲ. ಮತ್ತೆ ನಮ್ಮಾಗೆ ಅವನಿಗೆ ಹೊಟ್ಟೆ ಊಟ ಬದುಕು ಅದು ಇರುವುದ್ರಿಂದ ಈಗ ಹೋದಾಗಲೇ ಹೋಗ್ಬೇಕು ಅವನು. ಬಸ್ಸುಗಳೆಲ್ಲ ಯಾವಾಗ ತುಂಬುವ ಹೊತ್ತಿನಲ್ಲೇ ಹೊರಡುವುದವುಗಳು, ಖಾಲಿ ಹೊತ್ತಿನಲ್ಲಿ ಹೋಗ್ತಾರ ಬಿಡ್ತಾರ ಹೇಳ್ತಾನ ಅವನು. 3 ಗಂಟೆಗೆ ಎಲ್ಲ ಜನ ಇಲ್ಲದ ಹೊತ್ತಿನಲ್ಲಿ ಎಲ್ಲಿಗೆ ನಾನು ಟ್ರಿಪ್ ಹೊಡೆಯುವುದು? ಬಸ್ಸು ಧರ್ಮಕ್ಕೆ ಓಡಿ ಬರುವುದು ಎಲ್ಲಿಗೆ? 4 ಜನರಿಗೋಸ್ಕರ ಹೋಗುದಿಲ್ಲಪ್ಪ ಅಂತಾನೆ. ಮತ್ತೆ ಯಾವಾಗ ಜನ ಬರ್ತಾರೆ ಆವಾಗ ಬಸ್ ಓಡ್ಬೇಕಲ್ಲ, ಅದು ಸತ್ಯ ಅಲ್ವಾ? ಉತ್ಸವ ಇದ್ದಾಗ ಆ ಊರಿಗೆ ಬಸ್ಸು ಬಿಡುವುದು ಸತ್ಯ. ಜಾತ್ರೆಗೆ ಯಾವಾಗಲೂ ಬನ್ನಿ ಹೇಳಿದ್ರೆ ಯಾರು ಬರ್ತಾರೆ? ಊರಿಂದ ಅವರು ಊರಲ್ಲೇ ಇದ್ದಾರೆ, ಹೊರ ಊರಿನ ಬರುವುದಿಲ್ಲ ಅಲ್ಲಿಗೆ. ಮತ್ತೆ ಬಸ್ಸು ಮಾತ್ರ ಆಚೆ ಎಲ್ಲಿ ಓಡಬೇಕು? ಹಾಗೆ ಅದನ್ನ ಜನರಿದ್ದಾಗಲೇ ಹೋಗುದ್ರಿಂದ ಈ ಕೈಕಾಲು ಮುರಿದವನಿಗೆ ಆ ಹೊತ್ತಿನಲ್ಲಿ ಹೋಗ್ಲೇಬೇಕು, ಅವಕಾಶ ಕೊಡಬೇಕು. ನೀವು ಏನು ಮಾಡುವಾಗಿಲ್ಲ. ಇದನ್ನು ಖಾಲಿ ಒಂದು ಮಾನವವಾದ ಸಾಮಾಜಿಕವಾದ ಮೌಲ್ಯ ಧರ್ಮ ಅಂತ ಹೇಳಿದ್ರೆ ಇದು ಧರ್ಮ ನಿತ್ಯ ಬಂತ ರಾಜನನ್ನು. ರಾಜನಿಗೂ ಈ ನಮೂನೆಯಾದ ಧರ್ಮ ಇರಲಿ, ಇನ್ನೇನಾಗವೆ ನಿಮಗೆ? ಇದರಾಚೆಗೆ ದೊಡ್ಡ ಧರ್ಮವನ್ನು, ಸನಾತನ ಧರ್ಮವನ್ನು, ಶಾಸ್ತ್ರ ಧರ್ಮವನ್ನು ಹೇಳಿದ್ದು ಹೀಗೆ ಮಾಡಿದರೂ ನಿನಗೆ ಪುಣ್ಯ ಇದೆ ಅಂತ. ಖಾಲಿ ಲೋಕದಲ್ಲಿ ನಿನಗೆ ಅನುರಾಗ ಅಷ್ಟೇ ಅಲ್ಲ, ಒಳ್ಳೆ ಸೌಮ್ಯ ಸ್ವಭಾವದವನಿದ್ದಾನೆ, ತುಂಬಾ ಹೃದಯವಂತ ಇದ್ದಾನೆ ಅಂತ ಜನ ಮೆಚ್ಚುತ್ತಾರೆ ಅಷ್ಟೇ ಅಲ್ಲ, ಇದನ್ನು ದೇವರು ಮೆಚ್ಚುತ್ತಾನೆ. ಯಾಕೆ? ಅಂಗವೈಕಲ್ಯ ಉಳ್ಳವನ ಒಳಗೆ ದೇವರು ಇರ್ಲಿಕ್ಕೆ ಹೋಗಿ ಅವನಿಗೆ ಸಮಾಧಾನ ಮಾಡಿದ್ದನ್ನು ಅವನು ಗುರುತಿಸಿ ಆ ಒಳಗಿನ ಅಂತರಾತ್ಮ ಅವನು ಪ್ರೀತಿಸ್ತಾನೆ. ಅವನೇನೆ ಅನುಗ್ರಹ ಕೊಡ್ತಾನೆ. ಹೀಗಾಗಿ ಧರ್ಮ ಅದು ರಾಜನಲ್ಲಿ ಇದ್ದು, ಮತ್ತೆ ಅತಂದ್ರಿತಂ ಹಾಗೆ ಹೇಳಿದ ಹಾಗೆ ಸೋಮಾರಿ ಅಲ್ಲದ ರಾಜ ನಮಗೆ ಬೇಕು. ದಿನದ 24 ಗಂಟೆ 23 ಗಂಟೆಗೂ ಮಲಗುವವನು ಅಲ್ಲ, 1 ಗಂಟೆ ಏನ್ ಮಾಡಿ ಕೇಳ್ಬೋದು ನೀವು, ಅದು ತಿಂದದ್ದು ಮತ್ತೆ ಅಂತದ್ದು ಅಷ್ಟೇ. ಅಂತವನು ನಮಗೆ ರಾಜ ಬೇಡ. 10-20 ಗಂಟೆ ದುಡಿಯುವ ರಾಜ ಬೇಕು ನಮಗೆ. ಹಾಗಿದ್ರೆ ಜನರು ತುಂಬಾ ಅನುರಾಗವನ್ನು ಪಡಿತಾರೆ. ಮತ್ತೆ ಹಿಂದೆ ಹೇಳಿದ 2 ಸುದ್ದಿ ಉಂಟು. ರಾಗದ್ವೇಷಗಳಿಗೆ ಬಲಿಯಾಗಿರುವ ಅಕಾಮದ್ವೇಷ ಸಂಯುಕ್ತ. ಅವನು ಬಯಕೆಗಳು ಗೂಡಾಗಬಾರದು, ಸಿಟ್ಟಿನ ಮೂಟೆ ಆಗಬಾರದು. ಆದಷ್ಟು ಸೌಮ್ಯನಾಗಿ, ಕ್ಷಮೆ ಉಳ್ಳವನಾಗಿ, ಎಲ್ಲ ತ್ಯಾಗಗಳಿಗೆ ಓಗೊಟ್ಟವನು, ಎಲ್ಲ ವಸ್ತುಗಳನ್ನು ಬಲಿ ಕೊಟ್ಟವನು ದೇಶಕ್ಕಾಗಿ. ಇಂಥವನು ನಮಗೆ ಬೇಕು. ತನ್ನವರು ಬಂದ ತಕ್ಷಣ ತನ್ನವರ ಮೇಲಿನ ಪ್ರೀತಿಯಿಂದ ಅವರ ಕೆಲಸ ಮಾಡಲಿಕ್ಕೆ ಹೋಗ್ತಾನೆ. ರಾಜನಾಗವನಿಗೆ ಬೇಕಾದ್ದೇನು ಕೇಳಿದ್ರೆ ಮಮತೆಗಳು, ದ್ವೇಷಗಳು ಇರಬಾರದು. ಇಂಥ ರಾಜನನ್ನು ತುಂಬಾ ಇಷ್ಟಪಡ್ತಾನೆ. ಪ್ರಜೆಗಳು ತುಂಬಾ ಖುಷಿ ಪಡ್ತಾರೆ ಅವನು. ಹಾಗಾಗಿ ನೀನು ಪ್ರಜೆಗಳಿಂದ ಸಂಪತ್ತನ್ನು ಪಡೆಯುವಾಗ ಎಲ್ಲಿಯೂ ತಪ್ಪು ಮಾಡಬೇಡ. ಮಾಸ್ಮಾ ಧರ್ಮೇಣ ಲಿಪ್ಸೇತಾಹ ಲಾಭೇನ ತ್ವಂ ಧನಾಗಮ. ಲಾಭಕ್ಕಾಗಿ ದುಡ್ಡು ಮಾಡಬೇಡ, ಲಾಭದಿಂದ ದುಡ್ಡು ಒಟ್ಟು ಮಾಡಬೇಡ. ರಾಜನಿಗೆ ಲಾಭ ಎಲ್ಲಿಂದ ಅಲ್ವಾ? ಇಲ್ಲ, ಅವನದ್ದೊಂದು ಸ್ವಂತ ಇಲ್ಲ. ಮತ್ತೆ ಅವನ ಬೊಕ್ಕಸಲ್ಲಿ ಮರಿ ಮಾಡುವುದು ಇಲ್ಲ. ಅವನು ಒಂದೊಮ್ಮೆ ನಮ್ಮ ದೇಶ ಮಾಡಿದ ಹಾಗೆ ದುಡ್ಡನ್ನು, ಸಂಪತ್ತನ್ನು ಬೇರೆ ಕಡೆ ಇಟ್ಟು ಬಿಟ್ಟರೆ ಅದು ಬಡ್ಡಿಗೆ, ಅಭಿವೃದ್ಧಿಗೆ ಕಾರಣ ಆಗ್ತದೆ. ಆದ್ರೆ ರಾಜ ಹಾಗೆ ಮಾಡುವುದಿಲ್ಲ. ಅದರಿಂದ ರಾಜ ಹೆಚ್ಚಿಗೆ ಲಾಭವನ್ನು ಕಾಯಬಾರದು, ಬಯಸಬಾರದು. ಹಾಗಾಗಿ ತಪ್ಪು ದಾರಿಯನ್ನು ಸಂಪಾದನೆ ಮಾಡುವುದನ್ನು ಇಷ್ಟಪಡಬಾರದು. ಪ್ರಜೆಗಳು ಕೊಡತಕ್ಕ 6ನೇ ಒಂದು ಅಂಶ ಸಾಕು. ನನಗೆ 7ನೇ ಒಂದು ಅಂಶ ಕೊಡಿ, ನಾನು ಹೆಚ್ಚು ಮಾಡಿದ್ದೇನೆ, ಈಗ ಅರ್ಧವಾಸಿ ಕೊಡಿ, ಹಾಗೆಲ್ಲ ಶುರು ಮಾಡಬಾರ್ದು. ರಾಜ ಧರ್ಮ ಮಾರ್ಗದಲ್ಲಿ, ಪ್ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಅಧರ್ಮ ಮಾಡದೇನೆ ಸಂಪತ್ತನ್ನು ಒಟ್ಟು ಮಾಡಲಿಕ್ಕೆ ನೋಡಬೇಕು ಹೊರತು ಮತ್ತೆ ಯಾವುದೇ ರೀತಿಯಲ್ಲ. ಯಾಕೆಂದ್ರೆ ಧರ್ಮಾರ್ಥವು ಅಧ್ರುವವು ತಸ್ಯ ಯೋನ ಶಾಸ್ತ್ರ ಪರ್ವಭವೇ. ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಅವನು ಸಂಪತ್ತನ್ನು ಒಟ್ಟು ಮಾಡಿದರೆ ಆ ಸಂಪತ್ತು ಶಾಶ್ವತವಾಗಿ ಉಳಿತದೆ. ಶಾಸ್ತ್ರ ಹೇಳದ ರೀತಿಯಲ್ಲಿ ನಿಂದ್ಯವಾದ ದಾರಿಯಲ್ಲಿ ಒಂದೊಮ್ಮೆ ಸಂಪಾದನೆ ಮಾಡಲಿಕ್ಕೆ ಹೋರಾಟ, ಅವನ ದುಡ್ಡು ಶಾಶ್ವತವಾಗಿ ಇರುವುದಿಲ್ಲ. ಅದು ಕ್ರಮವೇ. ನಾವು ಮುಕ್ಕಾಲು ಒಳ್ಳೆಯ ರೀತಿಯಿಂದ ದುಡಿದಿದ್ದೇ ಇಟ್ಟುಕೊಳ್ಳುವ, ಕಾಲು ಒಂದು ಲಂಚದಿಂದ ಪಡೆದಿದ್ದೇ ಇಟ್ಟುಕೊಳ್ಳುವ. ಆದ್ರೆ ಲಂಚದಿಂದ ಪಡೆದ ಆ ಕಾಲುವಾಸಿ ದುಡ್ಡು ಮುಕ್ಕಾಲಂಶದ ಮೇಲೆ ಹೋಗಿ ಕೂತ್ಕೊಳ್ಳುವ ಮೂಲಕ ಆ ಇಡೀ ಸ್ವತ್ತನ್ನೇ ಎಗರಿಸಿ ಬಿಡ್ತದೆ. ಅದು ಕ್ರಮ ಹಾಕಿ ಒಳ್ಳೆಯ ಹಾಲಿನ ಮೇಲೆ ಒಂದು ಸಣ್ಣ ಡ್ರಾಪು ಏನು ಹುಳಿ ಹಾಕಿ ಬಿಟ್ರೆ ಮೊಸರು ಇಡೀ ಪಾತ್ರೆ ಆಗಿ ಹೋಗ್ತದೆ ನೋಡಿ. ಹೆಪ್ಪ ಹಾಕುವ ಮೂಲಕ ಒಂದು ಸಣ್ಣ ಚೂರು ಹೆಪ್ಪ ಹಾಕಿದ್ವಿ ಅದರ ಮೇಲೆ ಬಿದ್ದು. ಹಾಗೆ ವ್ಯಕ್ತಿಯ ದುಡ್ಡು ಯಾವತ್ತು ಒಳ್ಳೆಯ ರೀತಿಯಲ್ಲಿ ಇದ್ದದ್ದಾಗಲಿ ಕೆಟ್ಟ ರೀತಿಯಲ್ಲಿ ಇದ್ದದ್ದಾಗಲಿ ಅದನ್ನು ನಿಯೋಗಿಸಿಕೊಳ್ಳುವುದರಿಂದ ಆತ ತಾತ್ಪರ್ಯವಂತನಾಗ್ತಾನೆ. ಇದಕ್ಕೋಸ್ಕರ ಅಧರ್ಮದಲ್ಲಿ ಸಂಪಾದನೆ ಮಾಡಬೇಡ. ಅಂತಹ ಸಂಪಾದನೆ ಶಾಶ್ವತ ಅಲ್ಲ.
ಯಾವುದೇ ಧರ್ಮ ಆಗಲಿ, ಯಾವುದೇ ಅರ್ಥ ಆಗಲಿ, ಅದು ಯಾವುದು ಶಾಶ್ವತವಾಗಿ ಇರುವುದಿಲ್ಲ. ಮಾಡಿದ ಕೆಲಸ ಮುಗಿದೋಯ್ತು. ಅದರ ಬಗ್ಗೆ ಶಾಸ್ತ್ರ ಪ್ರಕಾರ ಮಾಡಿದರೆ ಅವನಿಗೆ ಏನು ತೊಂದರೆ ಆಗುವುದಿಲ್ಲ. ಧರ್ಮಾರ್ಥಗಳು ಶಾಶ್ವತ ಮೌಲ್ಯಗಳಾಗಿರ್ತವೆ ಅವನು ಶಾಸ್ತ್ರ ಪ್ರಕಾರ ಮಾಡುವ ಮೂಲಕ. ಶಾಸ್ತ್ರವು ಸಮಾಜಶಾಸ್ತ್ರವೂ ಒಂದೇ ಆಗಿದೆ, ಅದಕ್ಕೆ ವಿರೋಧಿಯಾಗಿರುವುದಿಲ್ಲ ಆ ಶಾಸ್ತ್ರಗಳು. ಸನಾತನ ಶಾಸ್ತ್ರಕ್ಕೆ ಅನುಗುಣವಾಗಿ ಸಮಾಜಶಾಸ್ತ್ರ ಇರಬೇಕು, ಸಮಾಜಶಾಸ್ತ್ರಕ್ಕೆ ಬದ್ಧವಾಗಿ ವ್ಯಕ್ತಿಶಾಸ್ತ್ರ ಇರಬೇಕು, ತೆರೀಬೇಕು. ವ್ಯಕ್ತಿಶಾಸ್ತ್ರ ಸಮಾಜ ವಿರುದ್ಧ ಅಂದ್ರೆ ಆ ವ್ಯಕ್ತಿಯನ್ನು ಇರಗೊಳಿಸುವುದಿಲ್ಲ. ಸಮಾಜಶಾಸ್ತ್ರ ಸನಾತನ ಧರ್ಮಕ್ಕೆ ವಿರುದ್ಧ ಆದರೆ ಅದನ್ನು ಜನ ಒಪ್ಪುವುದಿಲ್ಲ, ಆ ಸಮಾಜ ಬಿಲ್ಟ್ ಆಗುವುದಿಲ್ಲ ಗಟ್ಟಿಯಾಗಿ. ಅದರಿಂದ ಧರ್ಮಾರ್ಥಗಳು ಶಾಶ್ವತವಾಗಿರಬೇಕಾದರೆ ರಾಜ ಒಳ್ಳೆ ಶಾಸ್ತ್ರಪರನಾಗಿರಬೇಕು. ಅರ್ಥ ಮೂಲನಾಗಿ ಒದ್ದೊಮ್ಮೆ ರಾಜ ಕೂತ್ರೆ ಅಂದ್ರೆ ದುಡ್ಡೇ ದೊಡ್ಡದು ಅಂತ ಹೇಳಿಕೊಂಡು ಬುಡಕ್ಕೆ ದುಡ್ಡಿನದ್ದಕ್ಕೆ ಕೈ ಹಾಕಿಕೊಂಡು ಮೆರಿಲಿಕ್ಕೆ ಕೂತವನು ಅವನ ಅಪಹಿಂಸಾಂಚ ಕುರುತೆ ಸ್ವಯಮಾತ್ಮನ, ತನ್ನನ್ನೇ ಕೊಂದ ಅಂತ ಅರ್ಥವ. ತನ್ನ ರಾಜ್ಯಕ್ಕೆ ತಾನು ಅಪಚಾರ ಮಾಡಿದ ಅಂತ ಅರ್ಥ, ಅದರ ನಾಶಕ್ಕೆ ಕಾರಣನಾಗ್ತಾನೆ ಅಂತ ಅರ್ಥ. ಆದ್ರಿಂದ ಯಾವತ್ತು ನೋಡಿದ್ರು ದುಡ್ಡಿನ ಮುಖದಲ್ಲಿ ರಾಜ ಬದುಕಬಾರದು, ಅದರಿಂದ ದೇಶ ನಾಶ ಆಗ್ತದೆ, ಆಗುವುದಿಲ್ಲ. ಹಾಗಾಗಿ ದುಡ್ಡನ್ನು ಪಡೆಯುವವನು ಶಾಸ್ತ್ರದ ಮಾರ್ಗದಲ್ಲಿ ಅಷ್ಟೇ ಇಷ್ಟಪಡಬೇಕು. ಯಾರು ಕರೈಹಿ ಅಶಾಸ್ತ್ರದೃಷ್ಟೈರ್ಹಿ ಮೋಹಾತ್ ಸಂಪೀಡಯನ್ ಪ್ರಜಾ, ಒಂದೊಮ್ಮೆ ಪ್ರಜೆಗಳನ್ನು ಶಾಸ್ತ್ರ ಹೇಳದ ರೀತಿಯಲ್ಲಿ ಟ್ಯಾಕ್ಸ್ ಆಗಿದ್ರೆ 100% ಟ್ಯಾಕ್ಸ್, ಈಗ ಕೆಲವೊಮ್ಮೆ ಬಂದಾಗೆ ಕೆಲವಕ್ಕೆ ಇದ್ದಾಗೆ ಅದು ತಪ್ಪು ಅಂತಾನೆ. ಕೆಲವೆಲ್ಲಿ ಇವತ್ತು ಊಟ ಮಾಡತಕ್ಕಂತಹ ಅಡುಗೆ ಅನಿಲಕ್ಕೆ ಅದು ದೇಶದಿಂದ ಬಂದಾಗ ಬಹಳ ಕಡಿಮೆ ಟ್ಯಾಕ್ಸ್ ಅಲ್ಲಿ ಬರ್ತದೆ, ಆದರೆ ರಾಜ್ಯದಲ್ಲಿ ಬಂದಾಗ ಅದಕ್ಕೆ ಕಂಡಾಬಟ್ಟೆ ಅನೇಕ ಪ್ರಕಾರದ ಕರಗಳು ಬೀಳ್ತವೆ, ಅದು ತಪ್ಪು ಅಂತಾರೆ. ಕರೆ ಈ ಅಶಾಸ್ತ್ರ ದೃಷ್ಟ ಇಷ್ಟ ಅಂತ ಅದೊಂದು ನಿಯಮ ಇರ್ತದೆ, ಇಷ್ಟಕ್ಕಿಷ್ಟು ಹೀಗೀಗೆ ಅಂತ. ನೀವು ಸಿಕ್ಕಾಬಟ್ಟೆ ಇಷ್ಟ ಬಂದಾಗೆ ಮಾಡಿದ್ರೆ ಅದು ಯಾಕೆ ಮಾಡಿದ್ರೆ ಕೇಳ್ತಾರೆ. ಅದು ನಮ್ಮ ಶಾಸನ ಮಾಡತಕ್ಕಂತಹ ಸಬ್ಜೆಕ್ಟ್ಗೆ ಅನುಗುಣವಾಗಿರಬೇಕು. ನಿಮ್ಮ ಪ್ರತಿಯೊಂದು ಸಂಪಾದನೆಯ ಮುಖಗಳು ಅಶಾಸ್ತ್ರೀಯವಾಗಿ ಒಂದೊಮ್ಮೆ ನಾವು ಹೇಳಿದ ಹಾಗೆ ಯದ್ವಾತದ್ದು ಒಂದೊಮ್ಮೆ ಪ್ರಜೆಗಳನ್ನು ಹಿಂಡಿಲಿಕ್ಕೆ ಹೋದ್ರೆ, ಅವರನ್ನು ಬೆಚ್ಚ ಬೀಳಿಸಿ ಅವರ ಸಂಪಾದನೆಯನ್ನು ಅವರಿಂದ ಕಸಿದುಕೊಳ್ಳಿಕ್ಕೆ ಹೋದ್ರೆ ಖಂಡಿತವಾಗಿಯೂ ರಾಜ ಅವನು ಸಾಯ್ತಾನೆ, ಇಲ್ಲ ಜನರಿಂದಲೇ ಸಾಯಿಸಲ್ಪಡುತ್ತಾನೆ. ಅದನ್ನು ಮೊದಲು ಹೇಳಿದ ಅರ್ಥ ಮೂಲ ಅಪಹಿಂಸಾಂಚ ಕೊಡುತ್ತೆ ಸ್ವಯಮಾತ್ಮನ, ತನ್ನನ್ನು ತಾನು ಇಲ್ಲ ಮಾಡಿಕೊಳ್ಳುತ್ತಾನೆ. ಹೇಗೆ ಕೇಳಿದ್ರು ಊದಶ್ಚಿಂದ್ಯಾತ್ ಧೇನುವಾಹ ಯೋ ಧೇನುವಾಹ ಕ್ಷೀರಾರ್ಥಿ ನ ಲಭೇತ್ ಭಯ. ಹಾಲು ಬೇಕು ಅವನಿಗೀಗ, ಅದು ಅರ್ಜೆಂಟ್ ಬೇಕು, ಕಂಡಾಬಟ್ಟೆ ಬೇಕು, ಪೂರ್ತಿ ಇರಬೇಕು, ಪಾತ್ರ ತುಂಬಿ ಬರಬೇಕು ಅಂತ ಹೇಳಿಕೊಂಡು ಹಾಲು ಪಾತ್ರೆ ಇಟ್ಟುಕೊಂಡು ಹೋಗಿ ಅವ ದೊಡ್ಡ ಕೆಚ್ಚಲುಳ್ಳ ದನದ ಕೆಚ್ಚಲನ್ನೇ ಕತ್ತರಿಸಿ ಬಿಟ್ರೆ ಹಾಲು ಸಿಗುತ್ತೆ ಅವನಿಗೆ? ಕೇಳ್ತಾರೆ, ಪಾತ್ರೆ ತುಂಬಿತ? ಕೆಚ್ಚಲಿನ ಚರ್ಮದಿಂದ ಮಾಂಸದಿಂದ ತುಂಬುವುದೇ ಹೊರತು ಹಾಲಿನಿಂದ ತುಂಬುತ್ತದ? ಆದ್ರಿಂದ ಯಾವನೊಬ್ಬನು ಸಹ ಸಂಪತ್ತು ಬೇಕು ಅಂತ ಹೇಳಿ ರಾಷ್ಟ್ರವನ್ನೇ ಕಡಿಬಾರದು, ಜನಗಳನ್ನೇ ಬೋಳಿಸಬಾರದು. ಹಾಲು ಕರೆಯುವುದು ಹೇಗೆ? ಹಾಲು ಕರೆದಾಗ ಎರಡೆರಡೇ ಬಿಂದು ಬೀಳುತ್ತದೆ. ಕರೆದಂತೆ ಅದು 4 ಕೆಚ್ಚಲಲ್ಲಿ ಕರೀಲಿಕ್ಕೆ, ಅದು ಪೂರ್ತಿಯಲ್ಲ. ಕೆಲವೊಮ್ಮೆ ಕರುವಿಗೆ ಒಂದು ಕೆಚ್ಚಲು ಬಿಡ್ಲಿಕ್ಕೆ, ಮತ್ತೊಂದು ಕೆಚ್ಚಲು ಅದಕ್ಕೆ ಅಪಚಾರ ಆಗಬಾರದು ಅಂತ ಬಿಡ್ಲಿಕ್ಕೆ. ಅದು ಹುಟ್ಟಿ ಬಂದ ಬಳಿಕ ಎಷ್ಟು ಸಮಯದವರೆಗೆ ಎಷ್ಟು ಕೆಚ್ಚಲು ಅಂತ ಹೇಳಿಕೊಡ್ತಾರೆ. ಈಗ ಯಾರೊಬ್ಬ ಕೆಚ್ಚಲನ್ನೇ ಕಡಿತಾನೋ ಹಾಲಿಗಾಸ್ಕರ ಹೇಳುವ ಅವನು ಹಾಲನ್ನು ಪಡೆಯುವುದಿಲ್ಲ, ಮತ್ತೆ ನಾಳೆ ದನವನ್ನು ಹಿಡಿಯುವುದಿಲ್ಲ ಅವನು. ಅದು ಸತ್ಯ ಇರ್ತದೆ, ಅದು ಇಲ್ಲ ಆಗಿ ಹೋಗ್ತದೆ. ಅದು ಈ ರೀತಿ ಕೆಲಸ ಮಾಡ್ಲಿಕ್ಕಿಲ್ಲ ಅಂತ ಬಹಳ ಚಂದವಾದ ಒಂದು ದೃಷ್ಟಾಂತ ಹೇಳ್ತಾರೆ. ಮತ್ತೆ ದನ ಹಾಲು ಕೊಡುವುದು ಹೇಗೆ ಕೇಳಿದ್ರೆ ಯವಸೋದಕಮಾದಾಯ ಸಾಂತ್ವೇನ ವಿನಯೇನ ಚಯೋ ಹಿ ದೋಗ್ಧ್ರೀಂ ಉಪಾಸ್ತೆ ಚ ಸನಿತ್ಯ ಲಭತೆ ಪಯ. ದಿನಾ ಹಾಲು ಸಿಗ್ತದೆ ನೋಡಿ ಅವನಿಗೆ. ಕೆಚ್ಚಲು ಕಡಿದ್ರೆ ಆ ದಿನ ಮಾತ್ರ ಆಯ್ತು, ದನವೂ ಇಲ್ಲ, ಕೆಚ್ಚಲಿಲ್ಲ, ಅಲ್ಲಿ ಏನಾಯ್ತು, ಮತ್ತೆ ಮುಂದಿನ ಪ್ರಶ್ನೆ ಇಲ್ಲ. ಪ್ರತಿನಿತ್ಯ ದನ ಹಾಲು ಕೊಡುತ್ತದೆ. ಯಾವಾಗ? ಅದರ ಪಕ್ಕದಲ್ಲಿ ಹೋಗುವಾಗ ಅದಕ್ಕೆ ಅಕ್ಕಚ್ಚು, ತಿನ್ನಬೇಕಾದ ನೀರು, ಇದನ್ನೆಲ್ಲ ಇಟ್ಕೊಂಡು ಹೋಗಿ ಯವಸೋದಕಂ ಅವ್ರು ಹೇಳ್ತಾರೆ. ಗೋಧಿ ಹಿಟ್ಟು ಕಲಡಿಸಿದ ಅಥವಾ ಗೋಧಿ ಕಲಸಿದ ಅಥವಾ ಅದರ ಸಿಪ್ಪೆ ನಾವು ತಿಂದಿರ್ತೇವೆ, ಅದಕ್ಕೆ ತುಂಬಾ ಇಷ್ಟ ಆಗ್ತದೆ. ನಮಗೆ ಹಲ್ವ ಇಷ್ಟ ಆಗಿದ್ರೆ ಅವರಿಗೆ ಅದರದ್ದು ಜೊಗಟು, ಆ ಗೋಧಿದ್ದು ಹಾಲು ತೆಗೆದದ್ದು ಅದನ್ನು ತಿಂತಾವೆ ಬಹಳ ಚಂದವಾಗಿ. ಎಲ್ಲ ವಿಷಯ ಹಾಗೆ, ಭತ್ತದ್ದಾಗಲಿ ಎಲ್ಲದ್ದಾಗಲಿ ಸಿಪ್ಪೆ ಅವುಗಳಿಗೆ ಬೇಕು. ಅದು ಯವಸೋದಕಂ
ಅದನ್ನ ಹಾಗೆ ಬೂಸ ಮಿಕ್ಸ್ ಮಾಡಿದ್ದು ಅಂತ ಹೇಳ್ತಾನೆ. ಯವಸ ಉದಕ ಅಂದ್ರೆ ಹಾಗೆ ನೀರಿಗೆ ಹಿಟ್ಟು ಕ್ಯಾಲಡಿಸ್, ಹಿಟ್ಟು ಅಂದ್ರೆ ಇದನ್ನೆಲ್ಲ ದವಸ ಧಾನ್ಯಗಳ ಹೊಟ್ಟು ಮತ್ತು ನಿನ್ನನ್ನೆಲ್ಲ ತೆಗೆದದ್ದು ಅಕ್ಕಚ್ಚು ಎಲ್ಲ ಸೇರಿಕೊಂಡು ಇದನ್ನು ತಗೊಂಡೋಗಿ ಅದರ ಹತ್ರ ಇಟ್ಟು ನೋಡಿ, ದನ ಕುಡಿಲಿಕ್ಕೆ ಶುರು ಮಾಡ್ತದೆ, ತಿನ್ಲಿಕ್ಕೆ ಶುರು ಮಾಡ್ತದೆ. ಆಗ ಕರುವನ್ನು ಬಿಟ್ರೆ ಕರು ಕೆಚ್ಚಲಿಗೆ ವ್ಯಾಯ ಆಗ್ತದೆ. ಆನಂತರ ಕರುವನ್ನು ಎಳೆದು ಕಟ್ರೆ ಕರುವನ್ನು ನೋಡ್ತಾ ಇರ್ತದೆ, ಮೂಸ್ತಾ ಇರ್ತದೆ, ನೆಗ್ತಾ ಇರ್ತದೆ, ಮತ್ತೆ ಇಲ್ಲಿ ಯವಸೋದಕವನ್ನು ಸ್ವೀಕಾರ ಮಾಡ್ತಾ ಇರ್ತದೆ. ಹಾಲು ಕರುವಿನ ಚೆನ್ನಾಗಿ ಹಾಲು ಕರೀಲಿಕ್ಕೆ ಬಿಡ್ತದೆ. ಯವಸೋದಕ ಮಾನೀಯ ಸಾಂತ್ವೇನ ವಿನಯೇನ ಚ, ಅದನ್ನು ಬೆನ್ನು ತಿಕ್ಕಿ ತಲೆ ಒರೆಸಿ ಗಂಗೆ ತೊಗಲನ್ನು ಅಲ್ಲಾಡಿಸಿ ಅದಕ್ಕೆ ಅರ್ಥ ಆಗುತ್ತೆ. ಆಗ ದನದ ಹತ್ತಿರದಲ್ಲಿ ಸಮಾಧಾನದಿಂದ ಒಂದೊಮ್ಮೆ ಪ್ರತಿನಿತ್ಯ ಈ ರೀತಿಯಾಗಿ ನಡೆಸಿದಾಗ, ಅದರ ಬಗ್ಗೆ ಅವರು ತಗ್ಗಿ ಬಗ್ಗೆ ನಡೆದಾಗ, ಈ ಸಮಾಜದ ಬಗ್ಗೆ ತಗ್ಗಿ ಬಗ್ಗೆ ನಡೆದಾಗ ಈ ಸಮಾಜ ಒಳ್ಳೆ ರೀತಿಯಿಂದ ಪ್ರತಿನಿತ್ಯ ಅವನಿಗೆ ಸಂಪತ್ತನ್ನು, ಹಾಲನ್ನು ಕೊಡ್ತದೆ. ಹೀಗೆ ನಿತ್ಯ ಉಪಾಸನೆ ಅಂತಾರೆ. ದನವನ್ನು ಉಪಾಸನೆ ಮಾಡಬೇಕು, ಪ್ರೀತಿಸಬೇಕು, ಅದರ ಹತ್ತಿರ ಇರಬೇಕು, ಅಭ್ಯಾಸ ಮಾಡಬೇಕು. ವರ್ಷಕ್ಕೊಮ್ಮೆ 10 ವರ್ಷಕ್ಕೊಮ್ಮೆ ರಾಜ ಎದುರು ಬರುವುದಲ್ಲ ಪ್ರಜೆಗಳಿದ್ದಾರಾ ಅಂತ ನೋಡ್ಲಿಕ್ಕೆ. ಪ್ರತಿನಿತ್ಯ ಪ್ರಜೆಗಳಿಗೆ ಅವರು ಸಿಗ್ತಾ ಇದ್ದಾರೆ. ಪ್ರತಿನಿತ್ಯ ಪ್ರಜೆಗಳು ಅವರ ಪ್ರಾಜೆಕ್ಟ್ಗಳಿಗೆ, ಖರ್ಚು ವೆಚ್ಚಗಳಿಗೆ ಬೇಕಾದಷ್ಟು ಸುರಿತಾರೆ, ದೊಡ್ಡ ದೊಡ್ಡ ಉದ್ದಿಮೆದಾರರೆಲ್ಲ. ಹೀಗೆ ಬಹಳ ಚಂದವಾಗಿ ರಾಜನು ಸಹ ನಿತ್ಯ ಏವಂ ರಾಷ್ಟ್ರ ಉಪಾಯೇನ ಭುಂಜಾನಃ ಲಭತೆ, ಒಳ್ಳೆ ರೀತಿಯಾದ ಫಲವನ್ನು ಪಡಿಬೇಕಾದ ಲಭತೆ ಫಲಂ, ಒಳ್ಳೆ ರೀತಿಯಾದ ಫಲವನ್ನು ಪಡಿಬೇಕಾದ ರಾಜ ಹೀಗೆ ತನ್ನ ಕೆಲಸವನ್ನು ಮಾಡಬೇಕು. ಅವನು ಯಾವುದಲ್ಲಿ ಮಾಡಬೇಕು? ಅವನಿಗೆ ದನ ಯಾವುದು ಕೇಳಿದ್ರೆ ಅವನಿಗೆ ನೆಲವೇ ದನ. ಆ ಲೆಕ್ಕದಲ್ಲಿ ರಾಜ್ಯವೇ ಅವನದು, ದೇಶವೇ ಅವನ ದನ ವಾಸ್ತವವಾಗಿ ನೋಡ್ಲಿಕ್ಕೆ ಹೋದ. ಹಾಗಾಗಿ ದೋಗ್ಧ್ರಿ ಧಾನ್ಯಂ ಹಿರಣ್ಯಂಚ ಮಹಿ ರಾಜ್ಞಾ ಸುರಕ್ಷಿತ. ರಾಜ ಒಳ್ಳೆ ರೀತಿಯಿಂದ ಸುರಕ್ಷಿತವಾಗಿ ಇದೆಲ್ಲವನ್ನು ಇಟ್ಟುಕೊಂಡ್ರೆ, ದೇಶವನ್ನು ಕಾಪಾಡಿದ್ರೆ ಅದು ಖಂಡಿತವಾಗಿ ಅವನಿಗೆ ಬೇಕಾದಂತಹ ಸಂಪತ್ತನ್ನು, ದವಸ ಧಾನ್ಯಗಳನ್ನು ಬೇಕಾದಾಗೆ ಕೊಡ್ತದೆ. ದುಡ್ಡು ಕೊಡ್ತದೆ, ಊಟಕ್ಕೆ ವಸ್ತು ಕೊಡ್ತದೆ. ದುಡ್ಡನ್ನು ತಿನ್ಲಿಕ್ಕೆ ಬರೋದಿಲ್ಲ ಗೊತ್ತು, ಊಟಕ್ಕೆ ವಸ್ತು ಕೊಡ್ತದೆ. ಊಟಕ್ಕೆ ವಸ್ತು ಮಾತ್ರ ಸಾಲ, ದುಡ್ಡಿನಿಂದ ಬೇಕಾದನ್ನು ಹೊರಗಿನಿಂದ ತರಬೇಕೆನ್ನುವುದನ್ನು ಸಂಪತ್ತು ಕೊಡುತ್ತದೆ. ಅನ್ನು ದೋಗ್ಧ್ರಿ ಮಹಿ ಏನ್ ಕೊಡುತ್ತೆ? ಅದು ಧಾನ್ಯಂ ಹಿರಣ್ಯಂಚ. ಹೇಗೆ? ರಾಜ್ಞಾ ಸುರಕ್ಷಿತ. ರಾಜ ಚೆನ್ನಾಗಿ ನೋಡಿಕೊಂಡ್ರೆ ಆಗ್ತದೆ. ಚೆನ್ನಾಗಿ ರಾಜ ನೋಡಿಕೊಳ್ಬೇಕು. ನಿತ್ಯಂ ಸ್ವೇಭ್ಯ ಪರೇಭ್ಯ ತೃಪ್ತ ಮಾತಾ ಯಥಾಪಯ. ಬಹಳ ಖುಷಿಯಾದ ತಾಯಿ ತನ್ನ ಮಕ್ಕಳಿಗೆ ಹೇಗೆ ಹಾಲನ್ನು ಹಂಚಿಕೊಡ್ತಾಳೆ ಪ್ರತಿನಿತ್ಯ, ಹಾಗೆ ಅದರಂತೆ ಆ ಹಾಲಿನ ಕಥೆಯನ್ನು ಹೇಳುವಾಗ ಮತ್ತೆ ಹಾಲಿನ ದೃಷ್ಟಾಂತವನ್ನು ಕೊಟ್ಟರು. ಅಥವಾ ದನವೇ ತನ್ನ ಕರುಗಳಿಗೂ ಮತ್ತೊಬ್ಬರಿಗೂ ಬೇಕಾದಂತಹ ಹಾಲನ್ನು ಕೊಡ್ತದೆ, ತಾಯಿಯಂತೆ ಕೊಡ್ತದೆ. ಒಂದು ಹಂತದಲ್ಲಿ ಮುಂದುವರಿಸಿದ ತಾಯಿಯಾಗಿ ಎಲ್ಲಕ್ಕೂ ಸಹ ಯಜ್ಞ ನಿರ್ಮಾಣದಲ್ಲಿ ಕಾರಣವಾದದ್ದು. ಆದ್ರಿಂದ ನೀನು ರಾಜ ಮಾಲಾಕಾರೋಪಮೋ ರಾಜನ್ ಭವ ಮಾ ಅಂಗಾರ ಕೋಪಮಃ. ನೀನು ಹೇಗಾಗಬೇಕು? ಪ್ರಜೆಗಳ ಹತ್ತಿರದಲ್ಲಿ ಕೇಳಿದ್ರೆ ನೀನು ಮಾಲಾಕಾರನಾಗಬೇಕು, ಅಂಗಾರಿಕನಾಗಬಾರದು. ಅಂದ್ರೆ ಏನರ್ಥ ಕೇಳಿದ್ರೆ, ಮಾಲಾಕಾರ ಅಂದ್ರೆ ಪುಷ್ಪ ಕಟ್ಟುವವ. ನೀನು ಪುಷ್ಪ ಕಟ್ಟುವವನಾಗಬೇಕು. ಪುಷ್ಪ ಕಟ್ಟುವವನಿಗೆ ಪ್ರತಿನಿತ್ಯ ತೋಟದಲ್ಲಿ ಪುಷ್ಪ ಸಿಗ್ತದೆ. ಅವು ನಮಗೆ ಪುಷ್ಪ ಪೂರ್ವ ಒಮ್ಮೆಲೆ ಸಿಗಲಿ ಹೇಳಿ ಮರವನ್ನೇ ಕಡಿದ್ರೆ, ಗೆಲ್ಲನ್ನು ತೆಗೆದ್ರೆ, ಅಥವಾ ತೊಂಪೆಲನ್ನೇ ಆಗಿಬಿಟ್ಟಿದೆ ಹೇಳಿ ತೆಗೆದ್ರೆ, ಅದರಲ್ಲಿ ನಾಳೆನ ಇದ್ದ 8-10 ಮೊಗ್ಗುಗಳು ಇವತ್ತು ಇಲ್ಲ ಆಗ್ತದೆ, ನಾಳೆ ಇಲ್ಲ ಆಗ್ತದೆ. ಮಾಲೆ, ಅದಕ್ಕೆ ಮಾಲಾಕಾರ ಅಂದದ್ದು, ಪುಷ್ಪಗಾರ ಹೇಳಲಿಲ್ಲ. ಪುಷ್ಪ ಮಾರಾಟ ಇಲ್ಲ. ಮಾಲಾಕಾರನು ಹೇಗೆ ಒಂದೊಂದೇ ಹೂವನ್ನು ತೆಗಿತಾನೆ ಮಾಲೆ ಕಟ್ಟಲಿಕ್ಕೆ. 2-4 ನಾವು 8 ಹೂ ತೆಗೆದ್ರೆ ಮಾಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಹಾಗೆ ಒಂದೊಂದೇ ಹೂ ತೆಗೆದು ಮಾಲೆ ಕಟ್ಟುವಾಗ ಅದು ಚಂದವೂ ಮಾಲೆ. ಅದನ್ನ ಮಾಲೆಕಾರನಂತೆ, ಹೂವಾಡಿಗನಂತೆ ನೀನು ಬಹಳ ಚೆನ್ನಾಗಿ ರಾಜ್ಯದಲ್ಲಿ ಪ್ರತಿಯೊಂದು ಪುಷ್ಪಗಳನ್ನು ಪಡೆಯುವಂತೆ ವಿವಿಧವಾದಂತಹ ಆಶಯಗಳಲ್ಲಿ, ಹಾಗೆ ನೀನು ಪ್ರಜೆಗಳಿಂದ ಟ್ಯಾಕ್ಸ್ ಅನ್ನು ಪಡಿಬೇಕು. ದಿನಾ ಕೊಯ್ಲಿಕ್ಕೆ ಸಿಗ್ತದೆ ಟ್ಯಾಕ್ಸ್. ಅವರನ್ನು ತಲೆ ಬೋಳಿಸಿದ್ರೆ, ತೆಗೆದು ಬಿಟ್ರೆ, ಕೊಂದು ಬಿಟ್ರೆ ಮತ್ತೆ ಬರುವ ಸಮಯದಿಂದ ನಿಮಗೆ ಕೊಡುವರಿಲ್ಲ ಅಷ್ಟಾದ್ರು. ಆದ್ರಿಂದ ನೀನು ಸಮಾಜದಲ್ಲಿ ಮಾಲಾಕಾರನಂತಿರು. ಪ್ರತಿಯೊಂದು ಪ್ರಜೆಗಳಲ್ಲಿಯೂ ಪುಷ್ಪವನ್ನು ಕಾಣು, ಅದು ಉಪಯೋಗವಾಗುವಂಥದ್ದು ಅಂತ ತಿಳ್ಕೊ. ಹಾಗೆ ಮಾಡಿ. ಮತ್ತೆ ಆಗಬಾರದು ನೀನು ಭವಮ ಅಂಗಾರಿಕೋಪಮ. ಅಂಗಾರಿಕ ಅಂದ್ರೆ ಇದ್ದಿಲು ಮಾಡುವವ, ಇದ್ದಿಲು ಮಾಡುವವ. ಈ ಹೂ ಮಾರುವವ, ಹೂಮಾಲೆ ಮಾಡಿದವ ಇದ್ದಾಗ ಇದ್ದಿಲು ಮಾರುವವ ಅವನೇನ್ ಮಾಡ್ತಾನೆ? ಎಲ್ಲಕ್ಕೂ ಬೆಂಕಿ ಕೊಡ್ತಾನೆ, ಇದ್ದಿಲು ಮಾಡ್ತಾನೆ, ಮಾರ್ತಾನೆ. ಎಲ್ಲಕ್ಕೂ ಬೆಂಕಿ ಕೊಡ್ತಾನೆ, ಅರೆ ಬೇಯಿಸಿ ಮಾಡ್ತಾನೆ, ಬೆಂಕಿ ಅದನ್ನು ತರ್ತಾನೆ, ಇದ್ದಿಲು ಮಾಡ್ತಾನೆ, ಮಾರ್ತಾನೆ. ಅಲ್ಲಿಗೆ ಬೋಳ್ತದೆ.
ಅಂಗಾರಿಕನ ಹತ್ತಿರದಲ್ಲಿ ಒಂದೊಮ್ಮೆ ನೀವು ಕೊಟ್ರೆ ಅವನು ಇಡೀ ಕಾಡನ್ನೇ ಬೋಳಿಸಿ ಅಲ್ಲಿ ಮತ್ತೆ ಮರ ಉಂಟ ಇಲ್ಲ, ಚಿಗುರು ಬರ್ತದ ಇಲ್ಲ, ಪುಷ್ಪ ಆಗ್ತದ ಇಲ್ಲ. ನೋಡಿ, ಪುಷ್ಪ ಹೇಳಿದ್ದೇನವರು ಗಿಡ ಬೋಳಿಸುವುದಲ್ಲ, ಗೆಲ್ಲು ಕಡಿಯುವುದಲ್ಲ, ಅಥವಾ ಗೊಂಚಲಿಗೆ ಕೈ ಹಾಕುವುದಲ್ಲ, ಒಂದೊಂದೇ ಸಿಂಗಲ್ ಪುಷ್ಪ. ಇವ ಅಂಗಾರಕನಿಗೆ ತದ್ವಿರುದ್ಧ, ಅವನು ಇಡೀ ಮರವನ್ನೇ ಬೀಳಿಸಿ ಬಿಡುತ್ತಾನೆ. ಆನಂತರ ಅದರದ್ದು ಗೆಲ್ಲು ಕತ್ತರಿಸಲು ಮಾಡ್ತಾನೆ, ಮತ್ತೆ ಅದರಲ್ಲಿ ಅವನಿಗೆ ಬೇಕಾದ ಕೆಂಡಮ ಮಾಡ್ತಾನೆ. ಎಷ್ಟಿದ್ರೂ ಅವನಿಗೆ ಸಾಲದು, ಮತ್ತೆ ಮುಂದುವರಿಸ್ತಾನೆ. ಅದನ್ನ ನೀನು ಪ್ರಜೆಗಳನ್ನು ಹಾಗೆ ಕೆಂಡಕಾರನಂತೆ ಕೆಲಸ ಮಾಡಬೇಡ, ಮಸಿಕಾರನಂತೆ ಕೆಲಸ ಮಾಡಬೇಡ. ನೀನು ಮಸಿಕಾರನ ಬದಲಿಗೆ ಮಾಲಾಕಾರನಾಗು ನೀನು ಪ್ರಜೆಗಳನ್ನು ಅಂತ ಹೇಳ್ತಾನೆ ಬಹಳ ಚೆನ್ನಾಗಿ. ಪರಚಕ್ರಾಭಿಯಾನೇನ ಯದಾತೆ ಸ್ಯಾತ್ ಧನಕ್ಷಯ ಅತ ಸಾಮ್ನೈವ ಲಿಪ್ಸೇತಾಹ. ಈಗ ರಾಜನಿಗೆ ಸಂಪತ್ತಿಲ್ಲ, ಯಾಕೆಂದ್ರೆ ಇತ್ತೀಚೆಗೆ ಯುದ್ಧ ಆಯ್ತು. ಯುದ್ಧ ಆಗ್ಲಿಕ್ಕೆ ಒಬ್ಬರನ್ನು ದೂಡ್ಲಿಕ್ಕೋಸ್ಕರ ಪಡಿಲಿಕ್ಕೋಸ್ಕರ ಕಡಿಲಿಕ್ಕೋಸ್ಕರ ಸಂಪತ್ತು ಬೇಕಲ್ಲ, ಹಾಗಾಗಿ ಸಂಪತ್ತು ಖರ್ಚಾಯ್ತು. ಪರಚಕ್ರಾಭಿಯಾನೇನ ಯದಾತೆ ಧನ ಸಕ್ಷಯ ಅಂತ. ಒಂದೊಮ್ಮೆ ಯದಾತೆ ಸ್ಯಾತ್ ಧನಕ್ಷಯ, ಧನನಾಶವಿಂದೊಮ್ಮೆ ನೀನು ಪರ ವೈರಿಗಳ ಮೇಲಿನ ಆಕ್ರಮಣದಿಂದ, ಯಾತ್ರೆಯಿಂದಾಗಿ, ಸಂಗ್ರಾಮದಿಂದಾಗಿ ಸಂಪತ್ತು ಹೋಗಿದಿಲ್ಲ ಆಗ್ತದೆ ಹೇಳ್ತೀಯ, ಸರಿ ಪರವಾಗಿಲ್ಲ. ಆಗ ಪ್ರಜೆಗಳಿಂದ ಹೇಳಿಕೊಡಬೇಕು, ನಮಗೆ ಈ ಬಾರಿ ಬಹಳಷ್ಟು ಕಷ್ಟ ಅನಿಸಿದೆ, ಅತ್ತ ಹೋರಾಟ, ಅವರಿಗೆ ಖರ್ಚು, ಇತ್ತ ಅರಮನೆಯಲ್ಲಿ ಪರದಾಟ ಆಗಿದೆ, ಅದರಿಂದ ಉಳ್ಳವರು ಕೊಟ್ಟಬೇಡಿ ಹೇಳಿದ್ರೆ 2 ಪಾಲು ಕೊಡ್ತಾರವರು. ಅಥವಾ ಸಾಮನೆಯ ಲಿಪ್ಸೇತ, ಬಹಳ ಸುಲಾಭದಿಂದ ಅವರ ಹತ್ರ ಕೇಳಿದ್ರೆ ಖಂಡಿತವಾಗಿ ಕೊಡ್ತಾರೆ. ಮತ್ತೆ ಅಬ್ರಾಹ್ಮಣೇಶು ಧನಂ ಅಬ್ರಾಹ್ಮಣೇಶು ಯತ್, ಯಾರು ನಿಜವಾಗಿ ಅಬ್ರಾಹ್ಮಣರಿದ್ದಾರೆ ಅವರ ಹತ್ರ ಪಡಿಬೇಕಾಗ್ತದೆ. ಬ್ರಹ್ಮವರ್ಗದಲ್ಲಿ ಸಂಪಾದನೆ ಇಲ್ಲ, ಇದ್ದರೂ ಬಹಳ ಕಡಿಮೆ. ಅವರು ಜ್ಞಾನಿಗಳ ಪೋಷಣೆಗೋಸ್ಕರ ಇಟ್ಕೊಳ್ಬೇಕು. ನೋಡಿ, ಗುರುಕುಲದಲ್ಲಿ ಬ್ರಾಹ್ಮಣನ ಕೆಲಸ ಕಲಿತ ಬಳಿಕ ಅವನು ಒಂದು 10 ಜನರಿಗೆ ಕಲಿಸ್ತಾನೆ. ಆಗ ಅವರ ಊಟ ಉಪಚಾರಗಳೆಲ್ಲ ಅವರೇ ನೋಡ್ಲಿಕ್ಕೆ, ಅವರು ಭಿಕ್ಷೆ ತರಲಿ, ಮಾಡುವ ವ್ಯವಸ್ಥೆ ನೋಡಿಕೊಳ್ಳುವ ರೀತಿಯೆಲ್ಲ ಅವನ ಕೈಯಲ್ಲೇ ಉಂಟು. ಮುಗಿದ ಹೊರಡಬೇಕಲ್ಲ ಅವರು. ಆದ್ರೆ ಅಂತಹ ಒಬ್ಬ ತಿಳಿದವನ ಮನೆ ಮಂದಿಯಿಂದ ಸಂಪತ್ತನ್ನು ಎಳಿಲಿಕ್ಕೆ ನೋಡಬೇಡ. ಸಂಪತ್ತು ಬೇಕಾ ಅಂದ್ರೆ ಸಾಮದಾನದಿಂದಲೇ ಬಹಳ ಚೆನ್ನಾಗಿ ವೈಶ್ಯರಿಂದ, ಇತರ ಸಾಮಂತರಿಂದ ನೀನು ಅದನ್ನು ತುಂಬಿಸಿಕೊಳ್ಳಬೇಕು. ನೀನು ಸಾಹಿತ್ಯ ಅಂತ ಹೇಳಿಕೊಂಡು ಬೊಕ್ಕಸ ಖಾಲಿ ಆಗ್ತದೆ ಹೇಳಿದ್ರು ಸಹ ನೀನು ಬ್ರಹ್ಮವರ್ಗಕ್ಕೆ ಪೀಡೆ ಮಾಡಿ ಸಂಪತ್ತನ್ನು ವಹಿಸಿಕೊಳ್ಳಬೇಡ, ಕೇಳಬೇಡ ಅಂತ. ಅವರಿಗೆ ಕೊಡಬೇಕು, ತಗೊಳ್ಳೋದಲ್ಲ. ಧನಾನಿ ತೇಭ್ಯ ದದ್ಯಾಹತ್ವಂ. ಬ್ರಹ್ಮವರ್ಗವನ್ನು ಅರಮನೆಯಲ್ಲಿ ನೀನು ಸಾಕಿಕೊಳ್ಳಬೇಕು, ಸಾಕಿಕೊಂಡು ಹಿಂದೆ ಹೇಳಿ ಆಯ್ತಲ್ಲ, ಒಳ್ಳೆಯವರನ್ನು ಗುಣವಂತರನ್ನು ಸಾಕಿಕೊಳ್ಳಬೇಕು ಅವರನ್ನು ಅಂತ. ಅಂತವರಿಗೆ ನೀನು ಕೊಡಬೇಕು, ಅವರನ್ನು ಕೊಟ್ಟವರಿಂದ ಆಶೀರ್ವಾದ ಪಡೆಯಲಿಕ್ಕೆ. ಅತ ತೇಭ್ಯ ಧನಾನಿ ತೇಭ್ಯೋ ದದ್ಯಾಹ ತ್ವಂ ಸ್ವರ್ಗಮಾಪ್ಸ್ಯಸಿ. ಇದರಿಂದ ನಿನಗೆ ಒಳ್ಳೆ ಲೋಕ ಸಿಗ್ತದೆ. ಅಂತವರ ಸಂಪತ್ತನ್ನು ವಿನಿಯೋಗ ಮಾಡೋದ್ರಿಂದ ನೀನು ಸ್ವರ್ಗವನ್ನು ಚೆನ್ನಾಗಿ ಪಡಿತೀಯ ಅಂತಾರೆ. ಎಲ್ಲರಿಗೂ ಸಿಗಲಾರದ ಒಂದು ಪ್ರದೇಶ, ಅಂತಹ ಒಂದು ಪುಣ್ಯ ವಿಶೇಷ, ಅದನ್ನು ಹೊಂದುತ್ತೀಯ. ಬಹಳ ಸುಂದರವಾದದ್ದು ಅಂತಾರೆ. ಅದು ಯುದ್ಧದಲ್ಲಿಯೂ ಗೆಲ್ಲಲಾರದಷ್ಟು ದೊಡ್ಡ ಸ್ವರ್ಗ ಅಂತದ್ದು, ಅಂತವರಿಗೆ ಕೊಡೋ ಮೂಲಕ. ಈ ರೀತಿಯಾಗಿ ನಿನ್ನ ಸಂಪತ್ತನ್ನು ವಿನಿಯೋಗಿಸು. ಇದರಿಂದ ನಾದಿಬಂಧೇನ ಯೋಕ್ಷ್ಯಸು. ಹಿಂದೆ ಹೇಳಿದ್ದ, ನನಗೆ ರೋಗ ಕಾಯಿಲೆ ತಪ್ಪು ಎಲ್ಲ ಆಗ್ತದೆ, ಏನಾಗುವುದಿಲ್ಲ. ಬಂದದ್ದನ್ನು ಅವರ ಕೈಗೆ ಒಪ್ಪಿಸಿ ಬಿಡುವ ಮೂಲಕ ನಿನಗೇನು ಬಂತು ಸಂಕಟ? ರಾಜ್ಯಭಾರ ಮಾಡುವ ಬೊಕ್ಕಸವನ್ನು ಮಾಡಿ ಪ್ರಜೆಗಳಿಗೋಸ್ಕರವೇ ನೀನು ಅದನ್ನು ಖರ್ಚು ಮಾಡುವುದರಿಂದ ಅದು ನಿನಗೆ ಯಾವುದೇ ರೀತಿಯಾದ ಕಾಯಿಲೆ, ಅಧಾರ್ಮಿಕತೆ ಬರುವುದಿಲ್ಲ. ಒಬ್ಬ ರಾಜ ಒಂದು ದಿನದಲ್ಲಿ ಮಾಡಿದ ಪ್ರಜಾಪಾಲನೆಯಿಂದ, ಅದು ಒಂದು ಸೋಮಾರಿತನದಿಂದ ರಾಜ ಮಾಡಿದ ಒಂದು ದಿನದ ಗೈರು ಹಾಜರಿಯಿಂದ, ಅವನು ಒಂದು ದಿನ ನೋಡಿಕೊಳ್ಳಿಲ್ಲ ರಾಜ್ಯವನ್ನು ಚೆನ್ನಾಗಿ, ಹಿಂದಿಟ್ಟುಕೊಳ್ಳುವ. ಹಾಗೇನಾಗಿ ಯದನ್ನ ಗುರುತೆ ಪಾಪಂ ಅರಕ್ಷನ್ ಭಯತಃ ಪ್ರಜಾ ರಾಜ ವರ್ಷ ಸಹಸ್ರಾಣಿ ತಸ್ಯಾಂತಮಧಿಗಚ್ಚ. ಅವನಿಗೆ ಅದನ್ನು ಮೈಂಟೈನ್ ಮಾಡಲಿಕ್ಕೆ 1000 ವರ್ಷ ಬೇಕು ಅವನು ಮಾಡಿದ ತಪ್ಪಿಗೆ. ನೋಡಿ, ಒಂದು ದಿನ ಅವನು ಚೆನ್ನಾಗಿ ಪ್ರಜಾಪಾಲನೆಯಲ್ಲಿ ಹಿಂಜರಿದ ಅಂದ್ರೆ, ಸೋತ ಅಂದ್ರೆ, ಸೋಮಾರಿತನ ತೋರಿಸಿದ ಅಂದ್ರೆ, ಎಚ್ಚರ ಮೂಡಿಸಿಕೊಳ್ಳಿಲ್ಲ ಅಂದ್ರೆ, ಗಂಭೀರನಾಗದಿದ್ರೆ ಅವನು 1000 ವರ್ಷ ಅದನ್ನು ಮೇಕಪ್ ಮಾಡ್ಲಿಕ್ಕೆ ಉಂಟು ಅಂತ. ಇಲ್ಲಿದ್ದುಕೊಂಡಲ್ಲ, ದುಃಖವನ್ನು ಅನುಭವಿಸಿಕೊಂಡಿರ್ಲಿಕ್ಕೆ ಹೇಳಿದವನು.
ಸಾವಿರ ವರ್ಷಗಳಷ್ಟು ಅವನ ಅನ್ಯಾಯಕ್ಕೆ ಬಲಿಯಾಗ್ತಾನೆ. ಆದ್ರಿಂದ ಒಂದು ದಿನ ತಪ್ಪು ಮಾಡಿದರೆ ಎಷ್ಟು ಶಿಕ್ಷೆ ಆಗುತ್ತೆ, ಅದೇ ಒಂದು ದಿನ ಒಳ್ಳೇದು ಮಾಡಿದ್ರೆ ಅದನ್ನು ಕೇಳಬೇಕಲ್ಲ ನೀವು ಹೇಗಿರ್ತದೆ ಅಂತ. ಯದನ್ನ ಕುರುತೆ ಧರ್ಮ, ಒಂದು ದಿನದಲ್ಲಿ ಅವನು ಧರ್ಮವನ್ನು ಮಾಡಿದರೆ, ಪ್ರಜೆಗಳಿಂದ ಮಾಡಿಸಿದರೆ, ಪ್ರಜಾ ಧರ್ಮೇಚ ಪಾಲೆಯನ್ನು ಅವರ ಧರ್ಮದಲ್ಲಿ ನೆಲೆಗೊಳಿಸಿದರೆ ಎಂದು ಒಮ್ಮೆ ರಾಜ ಅವನು ತಸ್ಯಾನ್ ಎಲ್ಲಿವರೆಗೆ ಹೇಳ್ತಾನೆ, ಬಹಳ ದೂರ ಅವನು. ದಶವರ್ಷ ಸಹಸ್ರಾಣಿ ತಸ್ಯ ಭುಂಕ್ತೆ ಪರಂ ದಿವಿ, ಸ್ವರ್ಗದಲ್ಲಿ 10,000 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾನೆ, ನೆಲೆಗೊಳ್ಳುತ್ತಾನೆ, ಚಿಂತನೆಯನ್ನು ಆನಂದವನ್ನು ನಡೀತಾನೆ. ಆದ್ರಿಂದ ಒಳ್ಳೆ ಒಂದು ದಿನ ಧರ್ಮವನ್ನು ನೋಡಿಕೊಂಡು ದೇಶದಲ್ಲಿ ಕೆಲವರು ಹೇಳುದು ಅದೆಲ್ಲ ಆಗುವುದು 4 ದಿನಕ್ಕೆ ಮಾತ್ರ, ಮತ್ತೆ ಪುನಃ ನಾಯಿ ಬಾರ್ಡು. ಪರವಾಗಿಲ್ಲ, 4 ದಿನ ಆದ್ರೂ ನೀನು ಮಾಡು, 1 ದಿನ ಆದ್ರೂ ಮಾಡು. ಇನ್ನೇನು ಇನ್ನೊಬ್ಬ ರಾಜ ಬರ್ಲಿಕ್ಕೆ ಇನ್ನು 4-6 ದಿನದಲ್ಲಿ ಬರ್ತಾರೆ, ಬೇಡ, ಬರ್ಲಿ ಬಾರದಿರ್ಲಿ, ಬರುವ ಮುಂಚೆ ನೀನೇ ಅಲ್ವಾ ಮಾಡು. ಅದನ್ನ ಪ್ರತಿಯೊಬ್ಬನೂ ಬಹಳ ಚೆನ್ನಾಗಿ ತನ್ನ ಪೌರುಷವನ್ನು ತೋರಿಸುವ ಮೂಲಕ ಆತ ಪ್ರಜೆಗಳ ಕ್ಷೇಮವನ್ನು ಮಾಡಿದರೆ ಖಂಡಿತವಾಗಿ ಅವನು ಉದ್ಧಾರನಾಗ್ತಾನೆ, ಒಳ್ಳೆಯದನ್ನು ಪಡಿತಾನೆ. ಹೇಳ್ತಾನೆ, ಶಿಷ್ಟ ಸ್ವಧೀತ ಸುತಪಾ ಲೋಕಾಂಚಯತಿ ಯಾವತಃ ಕ್ಷಣೇನ ತಾವದಾಪುನೋತಿ ಪ್ರಜಾ ಧರ್ಮೇಣ ಪಾಲೇನು. ಒಂದೊಮ್ಮೆ ಧರ್ಮ ಪ್ರಕಾರದಲ್ಲಿ ರಾಜ್ಯ ಭಾರವನ್ನು ಮಾಡಿದ ಒಬ್ಬ ರಾಜನಿಗೆ ಎಷ್ಟು ಪುಣ್ಯ ಉಂಟು ಕೇಳಿದ್ರೆ, ಇತರರು ಸಾವಿರಾರು ಮಾಡಿದ ಯಜ್ಞಯಾಗಗಳ, ದಾನ ಧರ್ಮಗಳ, ಅಧ್ಯಯನಗಳ, ತಪಸ್ಸುಗಳ ಪುಣ್ಯ ಬರ್ತದೆ. ಕರ್ಮ ಮಾಡಬೇಕಾದ ಕೃಷ್ಣ ಹೇಳಿದದೇ ಅಲ್ವಾ, ಯಜ್ಞದಾನ ತಪಕರ್ಮನ ಅತ್ಯಾಜ್ಯಂ ಅಂತ. ಹಾಗಾಗಿ ಇಲ್ಲಿ ಶಿಷ್ಟ ಒಳ್ಳೆಯ ರೀತಿಯಿಂದ ಯಜ್ಞ ಮಾಡಿದವನು, ಸ್ವಧೀತ ಒಳ್ಳೆಯ ರೀತಿಯಿಂದ ಕಲಿತು ಬಂದವನು, ಆನಂತರ ಸುತಪ ಒಳ್ಳೆಯ ರೀತಿಯಲ್ಲಿ ವ್ರತಾನುಷ್ಠಾನಗಳನ್ನು ಮಾಡಿದವನು. ಯಜ್ಞದ ವಿಷಯದಲ್ಲಿ ದಾನವ ಬಂತು, ಬೇಕಾದ ದಾನವನ್ನು ಯಜ್ಞೋಪಯೋಗ ಕೊಟ್ಟಿದ್ದಾನೆ ಅಂತ. ಅಂಥವನು ಒಂದೊಮ್ಮೆ ಯಾವ ಲೋಕವನ್ನು ಗೆಲ್ತಾನೋ ಪಡಿತಾನೋ ಅವನ ಸಾಧನೆಯಿಂದ, ಇವನ ಅಂಥದ್ದೇ ಅದೇ ವಿಶೇಷವಾದಂತಹ ವ್ಯವಸ್ಥೆಯನ್ನು ಭಾರಿ ಕೇವಲ ಪ್ರಜೆಗಳ ರಕ್ಷಣೆಯಲ್ಲಿ, ಅದು ಎಷ್ಟೊತ್ತು, ಒಂದು ಅರೆಕ್ಷಣದ ರಕ್ಷಣೆ, ಇಡೀ ದಿನದಲ್ಲ, ಅರೆಕ್ಷಣ ರಕ್ಷಣೆ ಮಾಡಿದ್ದರಿಂದ ಅವರು ಪಡಿಬೇಕಾದ ಸಂಪತ್ತನ್ನು ಕೇಳಿದ್ರೆ, ಜೀವಮಾನ ಇಡೀ ಹೋಮ ಮಾಡಿದವರ, ಅಧ್ಯಯನ ಮಾಡಿದವರ, ಅಥವಾ ವಿಶೇಷವಾದಂತಹ ತ್ಯಾಗಕ್ಕೆ ನೆಲೆಗೊಂಡವರ, ವ್ರತ ನಿಯಮಗಳಲ್ಲಿ ಕೂತವರ ಫಲವನ್ನು ಆತ ಪಡಿತಾನೆ. ಇದು ಪಕ್ಕ ಯಾರಿಗೂ ಸಿಗುವುದಿಲ್ಲ. ಅಸಂಭವಶ್ಚ ಧರ್ಮಾಣಂ ಈದೃಶಾನಂ ರಾಜಸು, ರಾಜರಲ್ಲದವರಿಗಿಂತ ಪ್ರಜಾಪಾಲನೆ ಧರ್ಮ ಬರುವುದಿಲ್ಲ. ಆದ್ರಿಂದ ನೀನು ಒಳ್ಳೆ ರೀತಿಯಿಂದ ಪ್ರಜಾಕ್ಷೇಮವನ್ನು ನೋಡಿಕೊ, ರಾಜ್ಯಭಾರ ಮಾಡು, ಸೋಮಾರಿ ಆಗಬೇಡ, ಕಾಮಕ್ರೋಧಗಳನ್ನು ಪೂರೈಡು, ಇಂದ್ರನ್ ತರ್ಪಯ ಸೋಮೇನ, ಸೋಮಯಾಗ ಮಾಡು, ಸೋಮಯಾಜಿ ಆಗು, ಇಂದ್ರನಿಗೆ ಸೋಮರಸದ ಆಹುತಿ ಕೊಡು, ಪರಮೇಶ್ವರ ಅವನ ಇದ್ದಾನೆ, ಅವನನ್ನು ನೀನು ಮಾತಾಡಿಸು, ನೀನು ಇಂದ್ರನಾಗ್ತೀಯ, ಶಯನಾಗ್ತೀಯ. ನೀನು ಕಾಮೈಷ್ಟ ಸುಹೃದೋಜನ, ನಿನ್ನ ಇಷ್ಟ ಬಂದವರಿಯನ್ನು ಬಹಳ ಚೆನ್ನಾಗಿ ಅವರವರ ಬಯಕೆಯನ್ನು ಈಡೇರಿಸುವ ಮೂಲಕ ನೀನು ದೊಡ್ಡವನ, ಬಹಳ ಚಂದವಾಗಿ ನೋಡಿಕೋ ಅಂತ ಬಹಳ ಸುಂದರವಾಗಿ ಧರ್ಮರಾಜನಿಗೆ ರಾಜನಾಗಲಿಕ್ಕೆ ಅಡ್ಡಿ ಇಲ್ಲ, ತೊಂದರೆ ಇಲ್ಲ, ತಲೆಬಿಸಿ ಇಲ್ಲ, ಏನು ಆಗಲಿಕ್ಕಿಲ್ಲ ಎನ್ನುವುದನ್ನು ಗಟ್ಟಿ ಮಾಡಿಕೊಡ್ತಾನೆ. ಹಾಗೆ ಧರ್ಮರಾಜ ಮುಂದುವರಿದ ಚಿಂತನೆಯನ್ನು ಮತ್ತೆ ಇಲ್ಲಿ ಬಂದಿರತಕ್ಕ ಯಾವುದೋ ಒಂದು ಅಂಶ, ವಿಶೇಷವಾಗಿ ಒಳ್ಳೆಯವರನ್ನು ಮಾಡಿಕೊಂಡು ನಿನ್ನ ಸುತ್ತಮುತ್ತಲು ಅಂತ ಹೇಳಿಕೊಂಡಾಗ ಆ ಒಳ್ಳೆಯವರ ಬಗ್ಗೆ ಕೆಲವು ಮಾತುಗಳನ್ನು ಮುಂದೆ, ಸುತ್ತಮುತ್ತಲವರ ಬಗ್ಗೆ ಮಾತುಗಳನ್ನು ಮತ್ತೆ ಧರ್ಮರಾಜ ಕೇಳುತ್ತಾನೆ. ಮತ್ತೆ ಚಿಂತನೆ ಮುಂದುವರಿಸುವ. ವಂದನೆಗಳು ಶ್ರೀ ಕೃಷ್ಣ. ನಾರಾಯಣ ನಾರಾಯಣ ನಾರಾಯಣ.